ಶ್ರೀ ಸಿದ್ಧಾರೂಢ ಕಥಾಮೃತದಲ್ಲಿ 16ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತೇ ನಮಃ, ಶ್ರೀ ಗುರುಭ್ಯೋ ನಮಃ. ಚಂದ್ ಜಯತು ಜಯ ಮುನಿವಂದ್ಯ ಸದ್ಗುರು ಸಿದ್ಧರಾಜ, ದಯಾಳುವೆ ಭಯ ನಿವಾರಕ, ನಿನ್ನ ಕೃಪೆಯಿಂದ ಹುದು ಸಂಸ್ಕೃತಿ ಸುತ್ತಿ ಬಿಗಿದಾಗ ಅಜ್ಞೆ ಬಾಲನ ಬಿಡಿಸಿದೆ, ಇಹದ ದುಃಖಗಳಿಂದ ಸಾರಿಸಿ ಶಾಂತಿಯು ಈಯು ಕಟಾಕ್ಷದಿ. ಜಯ ಜಯ ಗುರುದೇವ. ಸದ್ಗುರುನಾಥನಿಗೆ ನೆನೆಸ್ತಾ ಇದ್ದಾರೆ, ನೀನು ಬಹಳ ದಯಾಳು ಅದಿದಿ, ಭಯವನ್ನ ನಿವಾರಿಸ್ತೀವಿ. ಭಯ ಎರಡು ರೀತಿ, ಒಂದು ಮಾನಸಿಕ ಭಯ, ಒಂದು ದೈಹಿಕ ಭಯ. ಬೀಳ್ತೀನೇನೋ, ಹಾವು ಕಡಿತದೇನೋ, ಅಲ್ಲಿ ಹೋದ್ರೆ ಯಾರು ಬಡಿತಾರೇನೋ, ಇದು ದೈಹಿಕ ಭಯ, ದೇಹಕ್ಕಾಗೋ ಭಯ. ಮಾನಸಿಕ ಭಯ, ನನಗವ್ರು ಯಾರು ಏನಂತಾರ ಏನೋ, ನಾ ತಪ್ಪು ಮಾಡಕ್ ಹತ್ತೇನೋ ಏನೋ, ನಾನು ಇದನ್ನು ಮುಟ್ಟಬಾರ್ದಿತ್ತೋ ಏನೋ, ನಾನು ಅವ್ರಿಗೆ ಅಂದದ್ದು ಕೇಳಿಸ್ತೋ ಏನೋ, ಇವು ಮಾನಸಿಕ ಭಯಗಳು. ಇವುಗಳನ್ನ ನಿನ್ನ ಕೃಪೆಯಿಂದ ನಾಶ ಆಗ್ತದ ಮತ್ತು ಸಂಸ್ಕೃತಿ ಉದ್ಧಾರ ಆಗ್ತೈತಿ. ಮೋಹ ಸರ್ಪವು ಸುತ್ತಿ ಬಿಗಿದಾಗ ಆಜ್ಞೆ ಬಾಲನ ಬಿಡಿಸಿದಿ. ಮೋಹವೆಂತಕ್ಕಂಥ ಸರ್ಪ ಹಾವು ದೇಹವನ್ನ ಸುತ್ತಿ ಬಿಗಿದಾಗ ಅಜ್ಞಾನಾದಂಥ ಬಾಲಕನ ಏನ್ ಜ್ಞಾನ ಇರ್ತದೆ ಹೇಳ್ರಿ ಮಕ್ಕಳಿಗೆ? ಹರಿದಾಡೋ ಹಾವು ಹಿಡಿತಕ್ಕಂಥ ಮಕ್ಕಳದವು. ಮಕ್ಕಳು ಅಂತಂದ್ರೆ ಏನು ಅಂದ್ರೆ ಎಷ್ಟೋ ಅವರಲ್ಲಿ ಮುಗ್ಧತೆ ಇರ್ತೈತಿ. ಸಣ್ಣ ಇದ್ದಾಗ ಅಂಬಿಗಾಲ್ ಹಾಕೊಂಡ್ ನೋಡ್ರಿ, ಹಾವು ಚೋಳು ಹೊಂಟಿದ್ರೆ ಅದ್ರ ಹಿಂದೆಲ್ಲ ಹತ್ತಾವು. ಅವು ಗೊತ್ತಾ ಇಲ್ಲ, ಇದು ಕಡಿತದ, ಇದು ವಿಷ ಅದ, ಇದು ನನ್ನ ಕಡಿದ್ರೆ ನಾ ಬದುಕೋದಿಲ್ಲ ಅನ್ನೋದು ಮಕ್ಕಳಿಗೆ ಗೊತ್ತಾಗಲ್ಲ. ಅಜ್ಞೆ ಬಾಲಕ, ತಿಳುವಳಿಕೆ ಇಲ್ಲದ ಮಕ್ಕಳು. ಅದಕ್ಕೆ ಬೆಂಕಿ ಮುಟ್ಟಾಕ ಹೋಗ್ತೈತಿ, ಹಾವು ಮುಟ್ಟಾಕ ಹೋಗ್ತೈತಿ, ಚೋಳು ಮುಟ್ಟಾಕ ಹೋಗ್ತೈತಿ, ಬ್ಯಾಡದೆಲ್ಲ ಮಾಡಕ್ ಹೋಗ್ತೈತಿ ದೊಡ್ಡವ್ರು ಆಗೋ ತನಕ. ಅದಕ್ಕೆ ಮೋಹ ಸರ್ಪವು ಸುತ್ತಿ ಬಿಗಿದಾಗ ಅಜ್ಞೆ ಬಾಲಕನ ಬಿಡಿಸಿದಿ. ಅಜ್ಞನಾಗ್ತಕ್ಕಂಥ ತಿಳುವಳಿಕೆ ಇಲ್ಲದಂಥ ಮಗುವನ್ನ ಬಿಡಿಸ್ತಿದಿ. ಇಹದ ದುಃಖಗಳಿಂದ ತಾರಿಸಿ ಶಾಂತಿಯೋ ಕಟಾಕ್ಷದಿ. ಈ ಜನ್ಮದ ದುಃಖಗಳಿಂದ, ಸಂಸಾರ ಭವಸಾಗರದ ದುಃಖಗಳಿಂದ ನನ್ನನ್ನು ಬಿಡಿಸಿ ಶಾಂತಿಯನ್ನ ನೀಡು ಭಗವಂತ. ಹೇ ಸದ್ಗುರು ಸಿದ್ಧರಾಯನೇ, ನಿನಗೆ ಜಯ ಜಯಕಾರವಿರಲಿ. ನಿನ್ನ ದಿವ್ಯ ರೂಪವನ್ನು ನನ್ನ ಆಂತರ್ಯದೊಳಗೆ ನೋಡುವಂತೆ ನನ್ನ ಮೇಲೆ ಅನುಗ್ರಹವನ್ನ ಮಾಡು. ದಯಾಳುವೆ, ನಿನ್ನ ಚರಣಗಳಿಗೆ ನಮಸ್ಸುವೆನು. ಗುರುದೇವ, ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ನಾನು ನನ್ನ ಆಂತರ್ಯದೊಳಗ ಅನುಗ್ರಹ ಮಾಡು. ಅಂತರ್ಯದೊಳಗ ನನ್ನ ಒಳಗ ಅನುಗ್ರಹ ಮಾಡು. ನನ್ನ ಮ್ಯಾಲ ಬೇಡ. ಮ್ಯಾಲ ಮಾಡಿ ನನ್ನ ಮನೆ ಕೊಡೋದು, ಮಠ ಕೊಡೋದು, ಐಶ್ವರ್ಯ ಕೊಡೋದು ಬೇಡ. ನನ್ನ ಆತ್ಮದ ಒಳಗಡೆ ಇರ್ತಕ್ಕಂಥ ಬೆಳಕಿಗೆ ಜ್ಞಾನದ ಬೆಳಕನ್ನ ಕೊಡು. ಮುಕ್ತಿಗೆ ಸಮೀಪವಾಗತಕ್ಕಂಥ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಇದೇ ಜನ್ಮಕ್ಕೆ ಮತ್ತೆ ಮತ್ತೆ ಹುಳುವಾಗಿ, ಕ್ರಿಮಿಕೀಟಾಗಿ, ಪ್ರಾಣಿ ಪಕ್ಷಿಯಾಗಿ ಹುಟ್ಟುವಂತಹ ಈ ಜನ್ಮವನ್ನ ಕೊಡಬೇಡ. ಮತ್ತೆ ಮತ್ತೆ ಹುಟ್ಟಿ ಬರ್ಲಿಕ್ಕೆ ನನ್ನ ಕೊಡಬೇಡ. ಅಂಥ ಬೆಳಕನ್ನ ಕೊಡು, ದಿವ್ಯ ಬೆಳಕನ್ನ. ಈ ಜಗತ್ರಯದಲ್ಲಿ ಏನೂ ಆಗಲಿಕ್ಕಿಲ್ಲ. ಇಲ್ಲಿ ಹುಟ್ಟಿ ಬರೋದ್ರಿಂದ ಏನ್ ಸಾಧನೆ ಮಾಡ್ತೀವಿ? ಭಾಳ ಅಂದ್ರೆ ಮನೆ ಫ್ಲಾಟ್ ತಗೋತೀವಿ, ಒಂದೆರಡು ಮನೆ ಕಟ್ತೀವಿ, ಒಂದೆರಡು ಮಾಡಿ ಮನೆ ಕಟ್ತೀವಿ, ಒಂದು ತಿಜೋರಿ ಸೀರೆ ಇಟ್ಕೋತೀವಿ, 1 ಕಿಲೋ 2 ಕಿಲೋ ಬಂಗಾರ ಖರೀದಿ ಮಾಡ್ತೀವಿ, ಬೆಳ್ಳಿ ಖರೀದಿ ಮಾಡ್ತೀವಿ, ಮಕ್ಕಳು ಮರಿ ಮದ್ವೆ ಮಾಡ್ತೀವಿ, ಜೈ ಅಂದ್ಬಿಡ್ತೀವಿ. ಹೋಗಿ 1 ವರ್ಷಕ್ಕೆ ನಮ್ಮ ದಿವಸ ಆಚರಣೆ ಮಾಡ್ಬೇಕಾದ್ರೆ ವಿಚಾರ ಮಾಡ್ತಾರೆ, 1 ಕಿಲೋ ಬ್ಯಾಳಿ ಹಾಕೋಣ, ಅರ್ಧ ಕಿಲೋ ಹಾಕೋಣ. ಎಲ್ಲಿ ಮಂದಿಗೆ ಕರೆಯೋದು ಬಿಡ ಯವ, ಇರೋ ತನಕ ನಾ ರಗಡ್ ಮಾಡಿ ಹೋಗ್ಯಾಳ ಅಂತಾರ. ನಾವು ಅಂತೀವಿ ಅಂತ ನಮ್ಮವರು ಅಂತಾರ. ಅದಕ್ಕೆ ಈ ಜಗತ್ರಯದೊಳಗ ಏನಾಗೋದೈತಿ? ಇಂಥ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದಂಥ ಅವಿದ್ಯೆಯು ಕ್ಷಣಾರ್ಧದಲ್ಲಿ ಪರಿಹಾರವಾಗುವುದು. ನಿನ್ನದ ನಾಮದ ಮಹಿಮೆ ಇಷ್ಟೇ ಎಂದು ಅದಕ್ಕೆ ಉಪಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ನಾಮವನ್ನ ಜಪಿಸಿದ್ರೆ ಇಷ್ಟ ಲಾಭ ಐತಿ, ಇಷ್ಟ ಫಲ ಸಿಗ್ತೈತಿ ಅಂತೇಳಿ ತೂಕ ಮಾಡಕ್ ಹೇಳಂಗಿಲ್ಲ. ತೂಕ ತೊಲಿಂದೆಲ್ಲೇ 2 ತೊಲೆ ಆಗತ್ತೆ ಲಾಭ ಅಂತೀವೇನು? ಕಿಲೋ 2 ಕಿಲೋ ಆಗತ್ತೆ ಅಂತೀವೇನು? 1 ಲಾರಿ 2 ಲಾರಿ ಅಷ್ಟು ಲಾಭ ಐತೆ ಅಂತೀವೇನು? ನಿನ್ನ ನಾಮ ಸ್ಮರಣೆ ಮಾಡಿದ್ರೆ ಭವದ ಜಂಜಾಟವನ್ನ ಕಳೆದು ಪರಲೋಕಕ್ಕೆ ನಮಗೆ ದಾರಿಯನ್ನ ತೋರಿಸ್ಕೊಡ್ತೀವಿ. ನೋಡ್ತೀವಿ ರೂಪ ಕೃಷ್ಣ ಮತ್ತು ಭಗವತಿಯರ್ದು ನೋಡಿದ್ವಿ. ಅದರ ಹಿಂದ ಹರಿಹರ ದಂಪತಿಗಳದ್ದು ನೋಡಿದ್ವಿ. ಮಕ್ಕಳು ಬೇಕಂದ್ರು ಅವರು ಕಾಡ್ನ್ಯಾಗ ಹೊಂಟಿದ್ರು, ಹುಲಿ ಬಂದು ನಿಂತಿತ್ತು. ಸಿದ್ಧಾರೂಢ ಕಾಪಾಡು ಅಂದ ಕೂಡಲೇ ಹುಲಿ ಕಿವಿಯೊಳಗ ಗುರುಗಳ ಬಂದ್ರು, ಏನ ಹೇಳಿದ್ರು, ತನ್ನಷ್ಟಕ್ಕೆ ತಾನ ಸುಮ್ಮನೆ ಹೋಗಿ ದಾರಿ ಕೊಟ್ಟು ಬಿಡ್ತವ್ರಿಗೆ. ಹಂಗ ನಾಥನ ನಾಮಸ್ಮರಣೆಯನ್ನ ಮಾಡಿದ್ರು ದಿನಕ್ಕೆ 1 ಸಾರಿ ರಕ್ಷಿಸು ಸಿದ್ಧಾರೂಢ, ಓಂ ನಮೋ ಸಿದ್ಧಾರೂಢ ಅಂದ್ರೂ ಸಾಕು, ನಮ್ಮ ಬೆನ್ನ ಹಿಂದ ಅವ ಬಂದಿರ್ತಾನ. ಯಾವಾತನು ನಿನ್ನ ನಾಮವನ್ನು ಅಖಂಡ ಜಪಿಸುವನು ಅವನನ್ನು ಬ್ರಹ್ಮನೇ ಪೂಜಿಸುವನು. ಹಗಲು ರಾತ್ರಿ ನಿನ್ನ ಜಪವನ್ನ ಯಾರು ಮಾಡ್ತಾರೋ ಭಕ್ತಿಯಿಂದ ಅವನನ್ನು ಬ್ರಹ್ಮದೇವರು ಪೂಜೆ ಮಾಡ್ತಾನಂತೆ.
ಎಲ್ಲ ಪ್ರಕಾರದ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರುತ್ತವೆ ಮತ್ತು ಐಶ್ವರ್ಯ ಭೋಗಗಳು ಮುಂದೂಡುತ್ತದೆ. ನಾವು ಸದಾವಕಾಲ ಹಗಲು ರಾತ್ರಿ ಊಟ ಮಾಡ್ಬೇಕಾದ್ರೆ, ನಡಿಬೇಕಾದ್ರೆ, ಹೋಗ್ಬೇಕಾದ್ರೆ, ಬರ್ಬೇಕಾದ್ರೆ, ಸಂತಿಗೆ ಹೋಗ್ರಿ, ಮಾರ್ಕೆಟಿಗೆ ಹೋಗ್ರಿ, ಅಂಗಡಿಗೆ ಹೋಗ್ರಿ, ಅಡಿಗೆ ಮಾಡ್ರಿ, ಯಾವಾಗಲೂ ಅವನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ವಿ ಅಂತಂದ್ರೆ ಆತನ ಮುಂದೆ ಈಶ್ವರಿ ವಿಭೂತಿಗಳು, ಈಶ್ವರಿ ಗಣಗಳೆಲ್ಲ ದೇವಾನುದೇವತೆಗಳು ಕೂಡ ಕೈ ಮುಕ್ಕೊಂಡು ನಿಂತಿರ್ತಾವು. ಐಶ್ವರ್ಯ ಭೋಗಗಳು ಅವ್ರ ಮುಂದೆ ಬಂದು ನಿಂತಿರ್ತಾವಂತ. ಆದರೆ ಆತನು ಅವುಗಳನ್ನು ನಿರೀಕ್ಷಿಸಲಲ್ಲನು. ಭೋಗಗಳನ್ನ ಯಾರು ಬೇಡ್ತಾರ್ರಿ? ಐಶ್ವರ್ಯ ಸುಖ ಬೇಕು ನಮ್ಮಂತವ್ರು ಬೇಡ್ತೀವಿ. ಪೂರ್ಣ ದೇವರೊಳಗೆ ಲೀನಾದವ ಅವ ಕೇಳ್ತಾನೇನು? ಐಶ್ವರ್ಯ ಕೇಳ್ತಾನೇನು? ಆರೋಗ್ಯ ಕೇಳ್ತಾನೇನು? ಗಟ್ಟಿಯಾಗಿಡು, ಚಂದಾಗಿಡು, ಇಂಥವು ಕೇಳ್ತಾನೇನವ? ಇಲ್ಲ. ದೇವರೇ ನನ್ನ ಮುಕ್ತಿಗೆ ಮಾರ್ಗ ಕೊಡು, ಈ ಸಂಸಾರದ ಜಂಜಾಟ ಸಾಕು, ಪಾರ್ ಮಾಡು, ನನ್ನ ವಂಶಿಕರನ್ನ ಸುಖದಿಂದಿರಿಸು, ನನ್ನ ಮುಕ್ತಿ ಕೊಡು, ನಿನ್ನ ಹತ್ರ ಕರ್ಕೋ, ಗಟ್ಟಿ ಮುಟ್ಟಿರುವಾಗ ಕರ್ಕೋ. ಯಾರು ನನ್ನ ಸೇವಾ ಮಾಡೋದು ಬೇಡ, ನನಗೆ ಯಾರೂ ಇಲ್ಲ, ನಾ ಅನಾಥದೀನಿ, ನನಗೆ ಯಾರೂ ಇಲ್ಲ, ನೀನು ಹೊರತು ಗಟ್ಟಿ ಮುಟ್ಟಿರುವಾಗ ನಿನ್ನ ಕಡೆ ಕರ್ಕೊಂಡು ಬಿಡಪ್ಪ ಅಂತ ಇದನ್ನು ಬೇಡ್ತೀವಿ ನಾವು. ಅದಕ್ಕೆ ಯಾವಾಗ ಬೇಡ್ತೀವಿ ಇದನ್ನ ಅಂತಂದ್ರೆ, ನಾವು ಯಾವಾಗ ಬೇಡ್ತೀವಿ ಅಂದ್ರೆ ವಚನದೊಳಗೆ ಹೇಳ್ತಾರಲ್ಲ, ನೆರೆಗಲ್ಲಕ್ಕೆ ಎರೆಕೆನ್ನೆಗೆ ಶರೀರ ಗೂಡು ಮೋಗದ ಮುನ್ನ ಅಂತೇಳಿ. ಯಾವಾಗ ಬೆನ್ನ ಬಾಗ್ತೈತಿ, ಹಲ್ಲೆಲ್ಲ ಹೋಗ್ತಾವು, ಬಿಳಿ ತಲಿ ಆಗ್ತದೋ, ಎಲ್ಲ ಗೇರ್ ಬೀಳ್ತಾವೋ, ಕಣ್ಣು ಕಾಣಿಸಂಗಿಲ್ಲೋ, ಅವಾಗ ಭಗವಂತನ ಸ್ಮರಣೆ ಚಾಲು ನಮ್ದು. ಹೆದರಿಕೆಯಿಂದ ಅದು ಎಲ್ಲರ ಬಿದ್ದೇನು, ತಿವಿತಾರ ಸತ್ತೇರು, ಮಾಡಂಗಿಲ್ಲ, ಅನ್ನ ಹಾಕಂಗಿಲ್ಲ ಅನ್ನೋ ಭಯದಿಂದ ಮಾಡ್ತೀವಿ. ಆದ್ರೆ ಸ್ವಲ್ಪ ವಯಸ್ಸಿರುವಾಗ, ಸ್ವಲ್ಪ ಆರೋಗ್ಯ ಚೆನ್ನಾಗಿರುವಾಗ, ಈಗ ನೀವೆಲ್ಲ ಮಾಡ್ತೀರಿ ನೋಡ್ರಿ, ಎಷ್ಟು ಒಳ್ಳೆಯವ್ರು ನೀವು, ನೀವೆಷ್ಟು ಒಳ್ಳೆಯವದಿರಿ, ನೀವೆಷ್ಟು ಪುಣ್ಯ ಕಾರ್ಯ ಮಾಡಕತ್ತೀರಿ, ನಿಮಗದು ಕಲ್ಪನೆಗೂ ಬರ್ತಾ ಇಲ್ಲ. ಒಂದು ತಾಸು, ದಿವ್ಸಕ್ಕೆ 1 ತಾಸು ಗುಡಿಯೊಳಗ, ಕ್ಷೇತ್ರದೊಳಗ ಮನಸ್ಸು ಮುಟ್ಟಿ ಕೂಡಾಕ್ ಹತ್ತೀರಿ ನೀವು. ಏನಾರ ಅಂದದ್ದು ಹೌದು ಅಂತ ತಿಳಿದ ಇರ್ಲಿ ಗೋಣ ಹಾಕ್ತೀರಿ, ಸಂತೋಷ ಪಡ್ತೀರಿ, ಮನೆಗೆ ಹೋಗೋ ಮುಂದೆ ಮಾತಾಡ್ತೀರಿ, ಮನೆ ಮುಟ್ಟೋ ತನಕ ಒಮ್ಮೆರ ಸಿದ್ಧಾರೂಢ ಅಂತೀರಿ, ಒಮ್ಮೆರ ನಮ ಶಿವಾಯ ಅಂತೀರಿ, ಒಮ್ಮೆರ ಓಂ ನಮ ಶಿವಾಯ ಅಂತೀರಿ, ಒಮ್ಮೆರ ಗಣಪತಿ ಅಂತೀರಿ, ಒಮ್ಮೆರ ನವನಾಥ ಅಂತೀರಿ, ಒಮ್ಮೆರ ಮಹಾಲಕ್ಷ್ಮಿ ಅಂತೀರಿ. ಒಂದು ಸಾರೆ ನಾಮಸ್ಮರಣೆ ನೀವು ಅಧಿಕ ಮಾಸದೊಳಗ, ಈ ತಿಂಗಳೇನ್ರಿ, ಇವೆಲ್ಲ ಸಾಮಾನ್ಯ ತಿಂಗಳುಗಳು, 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಬರ್ತದೆ. ಹಗಲು ರಾತ್ರಿ ದೇವರ ನಾಮಸ್ಮರಣೆ ಯಾರು ಮಾಡ್ತಿರೋ ಅದು ಅಕ್ಷಯ ಫಲವಾದಕ್ಕಂತ. ಅಕ್ಷಯ ಅಂದ್ರೆ ಗೊತ್ತಲ್ರಿ, ದ್ರೌಪದಿ ದುರ್ವಾಸ ಮುನಿಗಳು ಊಟಕ್ಕೆ ಬಂದಿರ್ತಾರ ವನವಾಸದೊಳಗಿದ್ದಾಗ. ವನವಾಸದೊಳಗಿರ್ತಾರ, ದುರ್ವಾಸ ಮುನಿಗೆ ದುರ್ಯೋಧನ ಕಳಿಸ್ಕೊಡ್ತಾನ, ನೀವು 1000 ಮಂದಿನ ಕರ್ಕೊಂಡು ಪಾಂಡವ್ರ ಕಡೆ ಹೋಗ್ರಿ, ಅವ್ರ ಕಡೆ ಅನ್ನ ಆಹಾರ ಏನೂ ಇಲ್ಲ, ಯಾಕಂದ್ರೆ ಪಾಪ ವನವಾಸದಾಗತ್ತಾರ, ಅವ್ರ ಕಡೆ ಏನಂದ್ರೆ ಏನೂ ಇಲ್ಲ, ಅದಕ್ಕೆ ಅವ್ರ ಕಡೆ ಹೋಗ್ರಿ, ಊಟಕ್ಕೆ ನೀಡಿದ್ರು ಸರಿ, ನಿಮಗ ಊಟಕ್ಕೆ ನೀಡಿ ದಕ್ಷಿಣ ಕೊಡ್ಲಿಲ್ಲ ಅಂದ್ರೆ ಅವ್ರು ಶಾಪ ಹಾಕಿ ಬರ್ರಿ ಅಂತೇಳಿ ಹುರಿದುಂಬಿಸಿ ಕಳಿಸ್ತಾರೆ ದುರ್ವಾಸ ಮುನಿಗಳು ಅಂದ್ರೆ ಸಿದ್ಧಾರೂಢರಂಗ, ಅವರು ಈಶ್ವರನ ಅವತಾರನೇ ದುರ್ವಾಸ ಮುನಿಗಳು. ಅವರು ಬರ್ತಾರ್ರಿ, ಬಂದು ಧರ್ಮರಾಜಗ ಅವ್ರ ತಮ್ಮಂದಿರಿಗೆ ಭೇಟಿ ಹಾಕ್ತಾರ. ಭೇಟಿಯಾಗಿ ನಮಗೆ ಭೋಜನ ವ್ಯವಸ್ಥೆ ಮಾಡಪ್ಪ ಧರ್ಮರಾಜ. ಆಯ್ತ್ರಿ ಬರ್ರಿ ನೀವು ಅಂತಾರ. ನೀವು ಸ್ನಾನ ಗೀನ ಐನಿಕ ಎಲ್ಲ ಮುಗಿಸ್ಕೊಂಡು ಬರ್ರಿ ಅಂತಾರೆ. ಸಾಯಂಕಾಲ ಸಂಧ್ಯಾ ವಂದನೆಗೆ ಹೋಗಿರ್ತಾರ. ದೀಪ ಹಚ್ಚೋ ಹೊತ್ತಿಗೆ ಕೃಷ್ಣ ಒಂದು ಅಕ್ಷಯ ಪಾತ್ರೆ ಕೊಟ್ಟಿರ್ತಾನ್ರಿ, ಸೂರ್ಯನಿಂದ ಪಡೆದಂತ ಅಕ್ಷಯ ಪಾತ್ರೆ. ಆ ಅಕ್ಷಯ ಪಾತ್ರೆಯೊಳಗ ದ್ರೌಪದಿ ಕೊನೆಗೆ ಉಂಡು ಡಬ್ ಹಾಕೋ ತನಕ ಅದ್ರೊಳಗೆ ಬೇಡಿದ್ದು ಕೈ ಹಾಕಿದ್ರೆ ಬರ್ತಿರ್ತೈತಿ. ಹಿಂಗ ಕೈ ಹಾಕಿ ಸುಗ್ರಾಸ ಭೋಜನ ಬರ್ಲಿ, ಹೋಳಿಗೆ ಬರ್ಲಿ, ಚಪಾತಿ ಬರ್ಲಿ, ಪಲ್ಯ ಬರ್ಲಿ, ಅನ್ನ ಏನ್ ಬೇಡ್ತಾ ಅದನ್ನ ಕೈ ಹಾಕಿ ಬೇಡಿದ್ರೆ ಬರ್ತಿರ್ತೈತಿ. ಊಟ ಮಾಡಿದ ಮೇಲೆ ಕೊನೆಯಲ್ಲಿ ಯಾರು ಊಟ ಮಾಡ್ತಿದ್ರಿ? ದ್ರೌಪದಿ ಮಾಡಿ ಅದನ್ನ ತೊಳೆದು ಹಾಕಿಬಿಟ್ಲು ಡಬ್ಬ ಅಂತಂದ್ರೆ ಮತ್ತೆ ಅದ್ರೊಳಗೆ ಬೆಳಿಗ್ಗೆ ಸೂರ್ಯ ಮೂಡಿದ ಮೇಲೆನ ಆಹಾರ ಬರ್ತಿತ್ರಿ, ರಾತ್ರಿ ಬರ್ತಿದ್ದೇ ಇಲ್ಲ. ಇವ್ರೇನ್ ಮಾಡಿದ್ರು, ಸಾಯಂಕಾಲದ ಸಂಧ್ಯಾ ವಂದನೆ ಮುಗಿಸಿ ಬರ್ತಾರ. ಅಷ್ಟ್ರೊಳಗ ಇಳಿ ಹೊತ್ನ್ಯಾಗ ಧರ್ಮರಾಜ ಹೇಳಕ್ ಮೊದಲನ ಊಟ ಮುಗಿಸಿಬಿಟ್ಟಿರ್ತಾರ. ದ್ರೌಪದಿ ತೊಳೆದು ಪಾತ್ರೆ ಡಬ್ ಹಾಕಿ ಬಿಟ್ಟಿರ್ತಾರ. ಇವರು ನದಿ ಸ್ನಾನಕ್ಕೆ ಹೋಗಿರ್ತಾರ. ಈಗ ಬಂದ್ಬಿಟ್ರೆ ಏನ್ ಮಾಡೋದು? ದ್ರೌಪದಿ ನೀನು ಉಂಡು ಬಿಟ್ಟಿದಿ, ಕೈ ತೊಳ್ಕೊಂಡು ಬಿಟ್ಟಿದಿ, ಪಾತ್ರೆ ತೊಳೆದು ಡಬ್ ಹಾಕಿ ಬಿಟ್ಟಿದಿ. ಈಗ ದುರ್ವಾಸ ಮುನಿಗಳು 1000 ಮಂದಿ ಶಿಷ್ಯರೊಂದಿಗೆ ಬಂದಾರ. ಅವ್ರು ಬಂದಾಗ ನಾವು ಕೊಡ್ಲಿಕ್ಕೆ ಅವ್ರು ನಮಗೆ ಮತ್ತೆ ಸ್ವಲ್ಪ ಶಾಪ ಕೊಡ್ತಾರ. ಈಗಲೇ 14 ವರ್ಷದ ವನವಾಸ, ಈಗ ಸ್ವಲ್ಪ ವರ್ಷ ಆಗ್ಯಾವ, ನಮ್ಮ ಇನ್ನೂ ಎಷ್ಟೋ ವರ್ಷಗಳನ್ನ, ಎಷ್ಟೋ ದಿನಗಳನ್ನ ನಾವು ಕಳಿಬೇಕು. ಅವ್ರ ಶಾಪಕ್ಕೆ ತುತ್ತಾಗ್ತೀವಿ. ಸಾಕ್ಷಾತ್ ಪರಶಿವನ ಅಪರಾವತಾರದಾರ ಅವರು. ಏನ್ ಮಾಡ್ಲಿ ಅಂತೇಳಿ ಚಿಂತೆ ಮಾಡ್ತಿರ್ತಾರೆ ಎಲ್ಲಾರು. ಅವಾಗ ಕೃಷ್ಣನ ಹೊರತು ನಮಗೆ ಯಾರು ರಕ್ಷಕರಿಲ್ಲ. ಕೇಶವ ಬಾ ಅಂತ ಕೂಗ್ತಾರ. ಕೃಷ್ಣ ಪರಮಾತ್ಮ ಬರ್ತಾನ, ಬಂದು ಕೇಳ್ತಾನ, ಏನು
ಇಲ್ಲ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಭೋಜನಕ್ಕೆ ಬರ್ಲಿಕ್ಕೆ ಹತ್ತಾರ, ಮತ್ತು ದ್ರೌಪದಿ ಈಗಾಗಲೇ ಊಟ ಮಾಡಿಬಿಟ್ಟಾಳ. ದ್ರೌಪದಿ ನೀನ್ಯಾಕೆ ಅವ್ರದ್ರಲ್ಲೇ ಊಟ ಮಾಡಿದಿ? ನನಗೆ ಗೊತ್ತಿಲ್ಲ ಅವ್ರು ಬಂದದ್ದು, ನೋಡು ಅದ್ರೊಳಗೆ ಏನಾರ ಐತೇನ? ಇಲ್ಲ ನಾನೆಲ್ಲ ಊಟ ಮಾಡಿ ತೊಳೆದಿಟ್ಟು ಬಿಟ್ಟಿನಿ, ತಗೊಂಡಾರ ಬಾ ಅಂತ ತಗೊಂಡ್ಬರ್ತಾರ. ಎಲ್ಲೋ ಒಂದು ಭಾಗದೊಳಗ ಒಂದಿಟ್ಟ ಅರ್ಧ ಅಕ್ಕಿದ ಅನ್ನ ಹತ್ತಿರ್ತೈತ್ರಿ. ಅರ್ಧ ಅಕ್ಕಿ ಚೀಲಕ್ಕೆಲ್ಲ ಒಂದು ಅಕ್ಕಿ ಒಳಗೆ ಅರ್ಧ ಭಾಗ ಬೇಯಿಸಿದ್ದು ಒಂದು ಕಡೆ ಹತ್ತಿರ್ತೈತಿ. ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನ, ಅದನ್ನು ನೋಡ್ದವನ ಆ ಅಕ್ಕಿಯನ್ನ ತಗೊಂಡು ತಿಂದು ಓಪ ಮಾಡಿಬಿಡ್ತಾನ. ಈಗ ನಾವ್ ಹೆಂಗ್ ಡೇಗ್ ಮಾಡ್ತೀವ, ಡೇಗ್ ಕೊಟ್ಟ ಕೂಡಲೇ ಏನಾಗ್ಬಿಡ್ತೈತ್ರಿ, ಅಲ್ಲೇನ ನದಿ ಸ್ನಾನ ಮಾಡ್ತಿರ್ತಾರಲ್ಲ ಅವ್ರು ಹೊಟ್ಟೆ ಉಬ್ಬಿ ತ್ರಾಸಾಗ ಚಾಲು ಮಾಡ್ತಾರ. ಅವರು ಉಳ್ಳಾಡಕ್ ಹತ್ತಿ ಬಿಡ್ತಾರ ನದಿ ದಂಡಿ ಮೇಲೆ. ನಮ್ಮ ಹೊಟ್ಟೆ ತುಂಬಿ ಬಿಡ್ತು, ಏನು ಊಟ ಹೋಗಂಗಿಲ್ಲ, ನೀರ್ ಹೋಗಂಗಿಲ್ಲ, ಏನೂ ಇಲ್ಲ. ಇದು ಯಾರ್ದು ಅಂತ ಹೇಳಿ ತಮ್ಮ ತ್ರಿನೇತ್ರದಿಂದ, ಮೂರನೇ ಕಣ್ಣಿನಿಂದ, ಅಂತರ್ಜ್ಞಾನದಿಂದ ನೋಡ್ತಾರ ಅವರು ದುರ್ವಾಸ ಮುನಿಗಳು. ಇದು ಕೃಷ್ಣನ ಲೀಲೆ ಅಂತ ತಿಳ್ಕೊಂಡು ಎಲ್ಲಾರು ವಾಪಸ್ ಬರ್ತಾರ. ಬಂದು ಧರ್ಮರಾಜ ಹೇಳ್ತಾರ, ನಿನ್ನ ಧರ್ಮವೇ ನಿನಗೆ ರಕ್ಷಣೆ ಕೊಡ್ತದ. ನೋಡ್ರಿ, ನಕುಲ ಸಹದೇವರಿದ್ರು. ನಕುಲಗ ಭವಿಷ್ಯತ್ತಿನಲ್ಲಿ ಮುಂದಿನ ವರ್ಷ ಏನಾಗತ್ತ, ಅದರ ಮುಂದಿನ ವರ್ಷ ಏನಾಗತ್ತ, ಅದರ ಮುಂದಿನ ವರ್ಷ ಏನಾಗತ್ತ, 30 ವರ್ಷದ್ದು ಭವಿಷ್ಯ ಗೊತ್ತಾಗ್ತಿತ್ತಂತ ನಕುಲಗ. ಸಹದೇವ ಸುಂದರ ರೂಪಿನಲ್ಲಿ ಬಹಳ ಸುಂದರ. ಭೀಮಕಾಯ ಅತ್ಯಂತ ಗಟ್ಟಿ ಮುಟ್ಟಿ ಬಲಶಾಲಿ. ಬಂದರ 100 ಮಂದಿ ಹೆಣ್ಮೂರ್ಗೆ ಕಟ್ಟಿ ಬಗದ್ ಬಿಡವನ ಅಂತ ಬಲಶಾಲಿ. ಅರ್ಜುನ ಅತ್ಯಂತ ವೀರ. ಇವ್ರೆಲ್ಲರ ಹತ್ರ ಎಲ್ಲ ಅದ, ಆದ್ರೆ ಧರ್ಮರಾಯನ ಹತ್ರ ಏನೂ ಇಲ್ಲ. ಆದ್ರ ಧರ್ಮನ ಹತ್ರ ಇದ್ದದ್ದೇನು ಅಂದ್ರ, ಧರ್ಮರಾಜನ ಹತ್ರ ಧರ್ಮ ಇತ್ತು, ಅವ್ರ ಹತ್ರ ಬಲ ಇತ್ತು, ಅವ್ರ ಹತ್ರ ಜ್ಞಾನ ಇತ್ತು, ಅವ್ರ ಹತ್ರ ವೀರತ್ವ ಇತ್ತು, ಅವ್ರ ಹತ್ರ ಶಕ್ತಿ ಇತ್ತು, ಅವ್ರಿಗೆ ಭವಿಷ್ಯತ್ತು ತಿಳಿಯುವ ಕಾಲದ ಜ್ಞಾನ ಇತ್ತು, ಅವರಲ್ಲಿ ರೂಪ ಇತ್ತು. ಇವ್ಯಾವು ಧರ್ಮರಾಜನ ಹತ್ರ ಇರಲಿಲ್ಲ. ಆದ್ರೆ ಧರ್ಮರಾಜನಲ್ಲಿ ಧರ್ಮ ಇತ್ತು. ಅದಕ್ಕೆ ಧರ್ಮರಾಜ ಅಂತ ಅನಿಸ್ಕೊಂಡ, ಯುಧಿಷ್ಠಿರ ಅನಿಸ್ಕೊಂಡ. ಹಾಗೆ ನಮ್ಮ ಹತ್ರ ಏನು ಇರ್ದಿದ್ರು ಬೇಡ, ನ್ಯಾಯಕ್ಕ, ನೀತಿಗೆ, ಪಾಪಕ್ಕ, ಪುಣ್ಯಕ್ಕ, ಅನ್ಯಾಯಕ್ಕ ಹೆದರ್ಕೋತ ಮಾಡಬಾರ್ದನ್ನ ಬಿಟ್ಟು ಮಾಡೋದಷ್ಟನ್ನೇ ಮಾಡ್ಕೋತ ಹೋದ್ರಂತ. ಈಗೇನ್ ನೀವು ಮಾಡಾಕತ್ತೀರಿ, ಬಹಳ ಚಲೋ ಕರ್ಮಗಳನ್ನ ಮಾಡ್ಲಿಕ್ಕತ್ತೀರಿ. ಅದಕ್ಕೆ ಅವಂತನ ಗುರುದೇವ, ಭೋಗಗಳನ್ನು ಅವನು ಸ್ವೀಕರಿಸುವುದಿಲ್ಲ. ಯಾರು ಸ್ವೀಕರಿಸುವುದಿಲ್ಲ? ಯಾರು ದೇವರಲ್ಲಿ ಮನಸ್ಸಿಟ್ಟಿರ್ತಾರೋ, ಯಾರು ಸಿದ್ಧಾರೂಢನ ಪಾದವನ್ನ ಸ್ಮರಣೆ ಮಾಡ್ತಿರ್ತಾರೋ ಅವರು ಭೋಗ ಐಶ್ವರ್ಯದ ಕಡೆ ಮನಸ್ಸು ಕೊಡುವುದಿಲ್ಲ. ಅದನ್ನು ನಾಮಬಲದಿಂದ ಗುರುಕೃಪಾ ಮೂಲಕ ಶೀಘ್ರವಾಗಿ ಹೊಂದುತ್ತಾನೆ. ಈಶ್ವರನಿಗೆ ಅಧಿಷ್ಠಾನವಾಗಿರುವ ನಿರ್ಗುಣ ನಿರ್ವಿಕಾರವಾದ ಬ್ರಹ್ಮ ತತ್ವವನ್ನು ಗುರುಕೃಪೆಯಿಂದ ಆತನು ಪ್ರಾಪ್ತ ಮಾಡಿಕೊಂಡು ದ್ವೈತ ನಿರಸನವಾಗಿ ಸುಖವನ್ನು ಹೊಂದುತ್ತಾನೆ. ನಿರ್ಗುಣನಾಗಿರ್ತಾನ, ಮತ್ತೆ ದುರ್ವ್ಯಸನಿಯಾಗಿರ್ತಾನ. ವ್ಯಸನಗಳು ಯಾವುದೂ ಇರೋದಿಲ್ಲ. ಗುಟ್ಕಾ ಚೀಟ್ ಹಾಕಿದ್ನೆ, ಸಿಗರೇಟ್ ಹಾಕಿದ್ನೆ, ತಂಬಾಕು ಹಾಕಿದ್ನೆ, ಮನ್ಯಾಗ ಮುಚ್ಚಿಟ್ಟು ತಿನ್ನೆ, ಸದ್ದು ತಿನ್ನೆ, ಚಲೋ ನಾ ತಿಂದು ಸಸಿಗೆ ಎಂತಾದ್ರೂ ಕೊಟ್ನೆ, ಸಸಿಗೆ ಎಂತಾದ್ರೂ ಕೊಟ್ಟು ನಾ ಚಲೋ ತಿನ್ನೆ, ಹಣ್ಣು ತಿನ್ನೆ, ಹಂಪಲ ತಿನ್ನೆ, ಕದ್ದು ತಿನ್ನೆ, ಇವೆಲ್ಲ ಮಾಡ್ತಿರ್ತೀವಲ್ಲ, ಇವ್ಯಾವು ಗುರುವಿನ ನಾಮದೊಳಗೆ ತೊಡಗಿದಾಗ ಬರೋದಿಲ್ಲ. ಬೇಡಪ್ಪ, ಎಲ್ಲಾರ್ಗು ಹಂಚಿ ತಿಂದ್ಬಿಡೋಣ, ಯಾಕೆ ಪಾಪಕ್ಕೆ ಗುರಿ ಆಗೋಣ? ಒಂದ್ ಹಣ್ಣು ತಿಂದ್ರೆ ಎಷ್ಟು ಶಕ್ತಿ ಬಂದಿತ್ತು. ಎಲ್ಲಾರು ಒಂದ್ ಹಣ್ಣಿನೊಳಗೆ ಎಲ್ಲಾರು ಕೂಡ ಹಂಚ್ಕೊಂಡು ತಿನ್ನೋನಲ್ಲ, ಪಾಪದ ಯಾಕ? ಕದ್ದು ತಿಂದ್ರೆ ಏನಾಗೋದೈತಿ ಅಂತ ಇಂಥವೆಲ್ಲ ಭಾವನೆಗಳು ಬರ್ತಾ ಹೋಗ್ತಾವು. ಮನಸ್ಸು ಜಾಗೃತ ಆಗ್ತದ. ಯಾವಾಗ ಮನಸ್ಸು ಜಾಗೃತ ಆಗ್ತದ, ಬುದ್ಧಿ ಸ್ಥಿತ ಆಗ್ತದ. ಯಾವಾಗ ಬುದ್ಧಿ ಸ್ಥಿತ ಆಗ್ತದೋ, ಮನಸ್ಸು ಜಾಗೃತ ಆಗ್ತದೋ, ಆಗ ಒಳ್ಳೆಯದ್ರ ಕಡೆ ಮಾತ್ರ ಗಮನ ಹೋಗ್ತದ. ಈಗ ನೋಡ್ರಿ, ನಮ್ಮ ಮನ್ಯಾಗ ನನಗನ್ನಿಸ್ತದ ಗುಸು ಸ್ವಲ್ಪ ಕಡಿಮೆನ ಆಗ್ಬಿಟ್ಟೈತಿ. ಕಟ್ಟಿ ಗುಸು ಮಾಡ್ತಿದೀವಲ್ಲ, ಬಹಳ ಕಡಿಮೆ ಆಗ್ಬಿಡ್ತದ. 90 ಪೈಸಾ ಕಡಿಮೆ ಆಗಿದೆ. ಮತ್ತೆ ಎರಡನೇ ದಿನ ಒಂದ್ ಏನ್ ಕಡಿಮೆ ಆಗ್ಯದ ಅಂದ್ರ, ಪುಣ್ಯಕ್ಕ ಟಿವಿ ಒಳಗ ಮೂಗು ಮುರಿಯೋ ಧಾರಾವಾಹಿ ಏನದಾವ್ ನೋಡ್ರಿ, ಅವು ನೋಡೋದಂತೂ ಬಿಟ್ಟಿರಿ. ಇನ್ನ ಒಂದ್ ಏನ್ ಕಡಿಮೆ ಆಗ್ಯದಂದ್ರ, ಈ ಬೆರಳಿನ ಶಕ್ತಿ ಕಳ್ಕೊತಿದ್ರಿ. ಈ ಬೆರಳಿನ ಶಕ್ತಿ ಈ ನರನಾಡಿ ಒಳಗನೆ ಇರೋದು. ನಮ್ಮ ಮೆದುಳಿನ ತನಕ ನರನಾಡಿಗಳೊಳಗ ಇರೋದು. ಮೆದುಳಿಗೆ ತನಕ ಹೋಗೋ ಶಕ್ತಿನ ಇಲ್ಲಿಂದ ಈ ಶಕ್ತಿ ಕಳ್ಕೊತಿದ್ವಿ ನಾವು. ಈ ಶಕ್ತಿ ಕಡಿಮೆ ಆಗ್ಬಿಟ್ಟದ. ಅದಕ್ಕೆ ಧನ್ಯರಾಗ್ತಾ ಇದ್ದೀವಿ ಅಂತ. ಅಂತ ಸತ್ಪುರುಷನಿಗೆ ಜಗತ್ತು ಸದ್ಗುರು ರೂಪವೇ ಕಾಣಿಸುವುದು. ಯಾರು ಗುರುವಿನ ನಾಮಸ್ಮರಣೆಯನ್ನ ಮಾಡ್ತಿರ್ತಾರ ಅವರು ನಮ್ಮ ಹಂಗ ಇತರ ಜನ, ನಮ್ಮ ಹಂಗ ಬೇರೆ ಭಕ್ತರು ಅಂತ ತಿಳ್ಕೊತಾರ.
ಶುಭ ಅಶುಭ ಪುಣ್ಯ ಪಾಪ ಎಲ್ಲ ಸಮಾನವಾಗಿ ಕಾಣಿಸೋ ಹೇಳಿದ್ನಲ್ರಿ. ಒಳ್ಳೇದು ಕೆಟ್ಟದ್ದು ನ್ಯಾಯ ಅನ್ಯಾಯ ಪುಣ್ಯ ಪಾಪ ಎಲ್ಲ ಸ್ಮರಣೆ ಬಂದು ಗೊತ್ತಾಗ್ತದ ಅವಂಗ. ನಾನಿದು ಮಾಡಾಕತ್ತೀನಿ ಪಾಪ. ನನ್ನ ಮಗನಿಗೆ ಹೆಚ್ಚು ತಿಂಡಿ ಕೊಟ್ಟು ನನ್ನ ನೇಗಣ್ಣಿ ಮಕ್ಕಳು ಸ್ವಲ್ಪ ಕೊಟ್ಟನಂದ್ರೆ ಅಯ್ಯೋ ನಾ ಅನ್ಯಾಯ ಮಾಡಾಕತ್ತೀನಿ. ನನ್ನ ಮಗ ಒಂದ್ ಸ್ವಲ್ಪ ಹೆಚ್ಚು ಪ್ರೀತಿ ಮಾಡಿ ಅವ್ನು ಸ್ವಲ್ಪ ತಪ್ಪಕ್ಕನೆ ಬಡದಂದ್ರೆ ಓ ನಾ ಅನ್ಯಾಯ ಮಾಡಿದೆ ಅಂತ ಸ್ಮರಣೆಗೆ ಬರ್ತಾ ಹೋಗ್ತದ. ಅದಕ್ಕೆ ಪಾಪ ಪುಣ್ಯಕ್ಕ ನಾಮ ಬಲದಿಂದ ಜಾಗೃತ ಆಗತ್ತ ಮನಸ್ಸು. ಆತನ ಹೃದಯದಲ್ಲಿ ಸದಾ ಕಾಲದಲ್ಲಿಯೂ ಸುಸ್ವರೂಪವನ್ನು ನೋಡುವಂಥವನಾಗುತ್ತಾನೆ. ಗುರುವಿನ ಚರಣಗಳನ್ನ ನಾಮಸ್ಮರಣೆಯ ಬಲದಿಂದ ನೆನೆಸುವವನು ಯಾವಾಗಲೂ ಗುರುವಿನ ರೂಪ ಅವನ ಕಣ್ಣು ಮುಂದೆ ಬಂದಂಗ ಆಗ್ತದ. ಆತನಲ್ಲಿ ನಾನು ನೀನು ಎಂಬ ಭೇದ ಮತಿಯು ಉಳಿಯಲಾರದು. ಆತನಿಗೆ ಉಚ್ಚ ನೀಚವೆಂಬುವು ಸಮಾನವಾಗಿರುವವು. ನಾನು ಹೆಚ್ಚು ನೀ ಹೆಚ್ಚು, ನಾನು ಕಡಿಮೆ ನೀನು ಕಡಿಮೆ ಅನ್ನೋ ಭಾವನೆಗಳೇ ಬರುವುದಿಲ್ಲ. ಯಾರು ಗುರುವಿಗೆ ಪೂರ್ಣವಾಗಿ ಶರಣಾಗಿ ಬಿಟ್ಟಿರ್ತಾರೋ ಅವರಲ್ಲಿ ಕೆಳಮುಖದ ಗುಣಗಳು, ಕೆಳವರ್ಗದ ಗುಣಗಳು, ನೀಚ ಗುಣಗಳು ಕಡಿಮೆ ಆಗ್ತಾ ಹೋಗ್ತಾವು. ಮಾನ ಅಪಮಾನಗಳೆಂದು ಕಾಣಿಸುವುದಿಲ್ಲ. ಯಾರ ಹೊಂಟ್ರದ ಕೂಡ ಗಪ್ ಅಂದ್ರೆ ಅಪಮಾನ ಆತು ಅಂತ ತಿಳ್ಕೊತೀವಿ ನಾವು. ಆದ್ರೆ ಗುರುವಿನ ನಾಮಸ್ಮರಣೆಯಲ್ಲಿ ಯಾರು ಕೂಡ್ಕೊಂಡಿರ್ತಾರೋ ಅವ್ರಿಗೆ ಅದು ಅಪಮಾನ ಅನ್ಸಂಗಿಲ್ಲ. ನಾ ಮಾತಾಡಕತ್ತಿದ್ದೆ ನನಗೂ ಕೂಡ್ರಿ ಸುಮ್ಮನೆ ಅನ್ನಕ್ ಹಂಗಂದಾರ. ಅದನ್ನ ಮತ್ತೊಬ್ಬರಿಗೆ ಯಾಕ ನಾ ಏನು ಮಾಡಿ ನನಗೆ ಯಾಕಂದಿ ಅವ್ರ ಮಾತಾಡಿದ್ರೆ ಬರ್ತಿರ್ತಾರ ನೋಡ್ರಿ. ಅಂದ್ರ ಪೂರ್ಣ ಜ್ಞಾನ ಯಾರಿಗಾಗಿರುವುದಿಲ್ಲವೋ, ನಾಮಸ್ಮರಣೆಯಲ್ಲಿ ಯಾರು ತೊಡಗಿರುವುದಿಲ್ಲವೋ ಒಂದ್ ಸ್ವಲ್ಪ ಶಾಂತ ಆಗಿಬಿಟ್ಟು ಎಲ್ಲ ಶಾಂತ ಆಯ್ತು. ಹ್ಞೂ ಅಂದ್ರ ಅಂತೀವಲ್ಲ ನಾವು. ಬೀಸೋ ದೊಣ್ಣೆ ತಪ್ಪಿದ್ರ 1000 ವರ್ಷ ಆಯುಷ್ಯ. ಜಾಲದಿಂದ ಆತನ ಸ್ಥಾನವು ದೂರವೇ ಇರುತ್ತದೆ. ಪಾಪ ಕೃತ್ಯಗಳಾಗಲಿ ದುಶ್ಚಟಗಳಾಗಲಿ ಮಾಡುವವರಿಂದ ಅವರು ದೂರ ಇರ್ತಾರ. ಆತನ ಸೃಷ್ಟಿಯನ್ನೆಲ್ಲ ಆತ್ಮರೂಪವನ್ನಾಗಿ ನೋಡುತ್ತಾನೆ. ಯಾರು ಭಗವಂತನ ಪಾದಗಳನ್ನು ಸದಾ ಸ್ಮರಣೆ ಮಾಡ್ತಾನೋ, ಗುರುವಿನ ಪಾದವನ್ನ ಸದಾ ಸ್ಮರಣೆ ಮಾಡ್ತಾರೋ ಅವ್ರು ಏನ್ ಮಾಡ್ತಾರೆ, ಈ ಜಗತ್ತಿನ ಈ ಸೃಷ್ಟಿಯ ಎಲ್ಲವೂ ದೇವ ಸ್ವರೂಪವಾಗಿ ಕಾಣ್ತಾವು. ದೇಹ ದುಃಖದಿಂದ ಸಂಕಟ ಪಡಲಾರನು. ದೇಹಕ್ಕೆ ನೋಡ್ರಿ, ಸಿದ್ಧಾರೂಢರಿಗೆ ಬಡದ್ರೆ ಎಷ್ಟು ಜನ, ಕಲ್ಲು ತೂರಿದ್ರೆ ಎಷ್ಟು ಜನ, ಟಮಾಟಿ ಒಗದ್ರು, ಉಳ್ಳಾಗಡ್ಡಿ ಒಗದ್ರು, ಮೆಣಸಿನ್ಕಾಯಿ ಒಗದ್ರು, ಹಾಳು ಬಾವಿಯೊಳಗ ಮುಳ್ಳು ಕಲ್ಲು ತುಂಬಿದಂತ ಬಾವಿಯೊಳಗ ಒಗದ್ರು. ಆಮೇಲೆ ಯಾರು ಇಲ್ಲದ ಹಾಳು ಮನಿಯೊಳಗ ಕೈ ಕಾಲು ಕಟ್ಟಿ ಒಗದು ಬಂದ್ರು. ಎಷ್ಟೋ ಮಂದಿ ನೋಡಿದವ್ರು ಸುಮ್ಮನೆ ಹೋದ್ರು. ಯಾರೋ ಒಬ್ರು ಪುಣ್ಯಾತ್ಮರು ಬಂದು ಎತ್ಕೊಂಡು ಬಂದ್ರು. 9 ಅಷ್ಟೆಲ್ಲ ಕಷ್ಟ 12 ವರ್ಷ ತಿರುಗಾಡ್ತಾ ಬದರಿ ಕೇದಾರ್ ಕಾಶಿಯಿಂದ ದಕ್ಷಿಣ ಭಾರತದ ತನಕ ಅಡ್ಡಾಡಿದ್ರು. ಆಮೇಲೆ ಹುಬ್ಬಳ್ಳಿಗೆ ಬಂದು, ಹುಬ್ಬಳ್ಳಿಯಾಗೂ ಎಷ್ಟೋ ಸರಿ ಅವ್ರನ್ನ ಓಡಿಸಿದ್ರು. ಮತ್ತೆ ಬಂದು ಕುಂದ್ರು. ಡುಮಗೇರಿಯಿಂದ ಮತ್ತೆ ಹುಬ್ಬಳ್ಳಿಗೆ ಬಂದು 9 ಕಳಸದ ತೇರ್ನೊಳಗ ರಥದೊಳಗ ಕುಂದ್ರಿಸಿ ಅಜ್ಜಾರ್ನ ಮೆರವಣಿಗೆ ಮಾಡಿಬಿಟ್ರು. ಯಾವಾಗಲೂ ಇದು ಆಗಿತ್ತು? ಬಂದ ದಿನನ ಮಾಡಿದ್ರನ ಅವ್ರಿಗೆ? ಸಿದ್ಧಾರೂಢ ಹುಟ್ಟಿದ ದಿನ ಬಾಯಪ್ಪ ನೀ ದೇವ್ರ ಅವತಾರದಿ ಇಲ್ಲ. ಕಲ್ಲು ಹೊಡೆದ್ರು, ಮುಳ್ಳು ಹೊಡೆದ್ರು, ಹಾವು ಬಿಟ್ರು, ತಲೆ ಮೇಲೆ ಬೆಂಕಿ ಇಟ್ಟರ್ರಿ. ಬೆಂಕಿ ನೋಡಿದ್ವಿ ನಾವು ಹಿಂದಿನ ಕಥೆಯೊಳಗ. ಅಷ್ಟೆಲ್ಲ ಕಷ್ಟವನ್ನ ಬೆಂಕಿ ಇಟ್ಟವ್ರಿಗೂ ಕಲ್ಯಾಣ ಮಸ್ತುನು ಅಂದ್ರು, ಊಟ ಕೊಟ್ಟವ್ರಿಗೂ ಕಲ್ಯಾಣ ಮಸ್ತು ಅಂದ್ರು, ಸಿಹಿ ಭೋಜನ ಸುಗ್ರಾಸ ಭೋಜನ ಹೋಳಿಗೆ ಮಾಡಿ ತುಪ್ಪ ಹಾಕಿ ಉಣಿಸಿದವ್ರಿಗೂ ಕಲ್ಯಾಣ ಮಸ್ತು ಅಂದ್ರು, ಒಣ ರೊಟ್ಟೆ ಮುಖಕ್ಕೆ ಬೀಸಾಡಿದ್ರು ಕಲ್ಯಾಣ ಮಸ್ತು ಅಂದ್ರು. ಎಲ್ಲವನ್ನ ಸಮಭಾವದಿಂದ ನೋಡಿದ್ರು. ಕೆಟ್ಟದ್ದನ್ನು ಅಷ್ಟೇ ಪ್ರೀತಿಯಿಂದ ಕಂಡ್ರು, ಒಳ್ಳೆಯದನ್ನು ಪ್ರೀತಿಯಿಂದ ಕಂಡ್ರು. ಅದಕ್ಕೆ ಅವರು ಸೃಷ್ಟಿಯನ್ನೆಲ್ಲ ಆತ್ಮರೂಪವಾಗಿ ನೋಡುತ್ತಾನೆ. ದೇಹ ದುಃಖದಿಂದ ಸಂಕಟ ಪಡಲಾರನು. ಆದರೆ ಪರದುಃಖವನ್ನು ನೋಡಿದ ಮಾತ್ರದಿಂದ ಆತನ ಹೃದಯವು ದ್ರವಿಸುವುದು. ತನಗೆ ದುಃಖ ಆದಾಗ ಬೆಂಕಿ ತಲೆ ಮೇಲೆ ಇಟ್ಟರು ದುಃಖ ಆಗ್ಲಿಲ್ಲ, ಕಲ್ಲು ಒಗದಾಗ ದುಃಖ ಆಗ್ಲಿಲ್ಲ, ಕೆಬ್ಬಣ ಚಳಿ ತಗೊಂಡು ಬಡಿದ್ರು ಅವಾಗ ಅವ್ರಿಗೆ ದುಃಖ ಆಗ್ಲಿಲ್ಲ. ಅದ ಮತ್ತೊಬ್ಬರಿಗೆ ಆದಾಗ ಏನ್ ಮಾಡಿದಾರೆ ಅವರು? ಹುಡುಗ ಬಿದ್ದಿದ್ದ ಎತ್ಕೊಂಡು ಬಂದು ಅವ್ನ ರಸ ಹಾಕಿ ತಿಕ್ಕಿ ಎಬ್ಸಿದು. ಹಸಿವು ತಮ್ಮ 3 ದಿನ ಊಟ ಸಿಕ್ಕಿದ್ದಿಲ್ಲ. ಆಗ ಮತ್ತೊಬ್ಬ ಹಸಿವಾದಾಗ ಊರಾಗೆಲ್ಲ ಸುತ್ತಾಡಿ ಬಿಕ್ಸಿ ಬೇಡ್ಕೊಂಡ್ ಬಂದು ಆ ಹುಡುಗನಿಗೆ ಹೊಟ್ಟೆ ತುಂಬ ಉಣಿಸಿದ್ರು. ಇವೆಲ್ಲ ಹಿಂದಿನ ಕಥೆಯೊಳಗೆ ನೋಡಿವಿ. ಅಂದ್ರ ಸ್ವಂತ ಶರೀರಕ್ಕೆ ದುಃಖ ಆದಾಗ ದುಃಖ ಮಾಡ್ಕೊಳಂಗಿಲ್ಲ ಅವರು, ಪರರಿಗೆ ದುಃಖ ಆದಾಗ ದುಃಖ ಮಾಡ್ಕೋತಾರ. ಯಾಕಂದ್ರೆ ಅವರು ಸೃಷ್ಟಿಯನ್ನೆಲ್ಲ ಪರಮಾತ್ಮನ ರೂಪದಿಂದ ಕಾಣ್ತಿರ್ತಾರ, ಭಗವಂತನ ಆರಾಧನೆಯೊಳಗಿರ್ತಾರ. ಜಗತ್ತಿನೊಳಗ ಕಷ್ಟಗಳನ್ನ ಪರಿಹಾರ ಮಾಡುವಂತ ಶಕ್ತಿ ಪರಮಾತ್ಮನಿಗೈತಿ, ಅದು ತಪ್ಪಿದ್ರೆ ಗುರುವಿಗೈತಿ. ಅದಕ್ಕೆ ಸಿದ್ಧಾರೂಢರ ಗುರುವಿನ ಚರಣಗಳನ್ನ ಸದಾ ಸ್ಮರಣೆ ಮಾಡುವವರಿಗೆ ದುಃಖಗಳು ಇಲ್ಲ.
ನಾಮದಲ್ಲಿ ರಥನಾಗಿರುವಂತ ಈ ಹಂತ ಮಹಾತ್ಮನು ಸದ್ಗುರುನಾಥನನ್ನು ದೃಢವಾಗಿ ಹಿಡ್ಕೊಂಡಿರುತ್ತಾನೆ. ಈತನ ಮಹಿಮೆಯು ಅತ್ಯದ್ಭುತವಾಗಿದ್ದು ಸಹಸ್ರಮುಖನಾದ ಮಹಾಶೇಷನೆಂದಲೂ ವರ್ಣಿಸಲಾರದು. ಸಿದ್ಧಾರೂಢರ ಮಹಿಮೆ, ಅವರ ಗುಣಗಾನ, ಅವರ ಪಾದ ಪೂಜೆಯಿಂದ ಸಿಗುವಂತಹ ಫಲವನ್ನ ಹೇಳಲಿಕ್ಕೆ ಆದಿಶೇಷ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ವರ್ಣಿಸಲಿಕ್ಕೆ ಬರುವುದಿಲ್ಲ. ಆತನು ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಸರ್ವತಾ ಶಿಷ್ಯ ಭಾವದಿಂದ ವರ್ತಿಸುತ್ತಿದ್ದು ನಿರಾಭಿಮಾನದಿಂದ ಸೇವೆ ಮಾಡುತ್ತಾ ಅಂತರ್ಯದಲ್ಲಿ ಸದಾ ಶಾಂತಿಯುಕ್ತನಾಗಿರುತ್ತಾನೆ. ಗುರುನಾಗ್ಬಿಟ್ಟಾನ. ರಥದೊಳಗ ಮೆರವಣಿಗೆ ಮಾಡ್ಲಿಕ್ಕತ್ತಾರ, 1000 ಜನ ಕುತ್ಕೊಂಡು ಪ್ರವಚನ ಕೇಳಿಕತ್ತಾರ. ಆದ್ರೂ ಟೈಮ್ ಬಂತು ಅಂದ್ರೆ ಶಿಷ್ಯ ಆಗಿ ಶಿಷ್ಯರು ಮಾಡತಕ್ಕಂತ ಕೆಲಸವನ್ನ ತಾವೇ ಮಾಡ್ಲಿಕ್ಕತ್ತಾರ. ನಮ್ಮೊಳಗೆ ಅಭಿಮಾನ ಇರ್ತದ, ನಾ ಯಾಕೆ ಕಸ ಹೊಡಿಬೇಕು, ಇದನ್ನ ಯಾಕೆ ನಾ ಮಡಿಚಿಟ್ಟು ಹೋಗ್ಬೇಕು, ಇದನ್ನ ಯಾಕೆ ಎತ್ತಿ ಕೊಡ್ಬೇಕು, ನಾವು ಕೇಳಕ್ಕಟ್ಟ ಬಂದೀವಿ ಅಟ್ಟ ಕೇಳ್ಕೊಂಡು ಹೋಗೋರು ನಾವ್ಯಾಕೆ ಮಾಡ್ಬೇಕು? ಇಲ್ಲ, ನಾನು ಮಾಡಿದಾಗಲೇ ನನ್ನ ನೋಡಿ ಇನ್ನೊಬ್ರು ಮಾಡ್ತಾರೆ. ಯಾವಾಗ ನಾವು ಮಾಡಾಕ್ ನಿಲ್ತೀವೋ ಅವಾಗ ಪವಿತ್ರರಾಗ್ತೀವಿ. ಇದು ಒಂದು ಸೇವೆ. ಆ ಸೇವೆಯನ್ನ ಮಾಡಿದಷ್ಟು ಮನಸ್ಸು ಪವಿತ್ರ ಆಗ್ತಾ ಹೋಗ್ತದೆ. ಈ ಮುಂದಿನ ಶ್ರೀ ಸಿದ್ಧಾರೂಢ ಚರಿತ್ರವನ್ನು ಕಥನವನ್ನು ಕೇಳುವಂಥವರಾಗಿರಿ. ಇದರ ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಪೂರ್ಣ ಜ್ಞಾನ ಪ್ರಾಪ್ತವಾಗುವುದು. ಶ್ರವಣ ಕೇಳುವುದು, ಮನನ ಕೇಳಿದ್ದನ್ನ ಅರ್ಥೈಸಿಕೊಳ್ಳುವುದು, ನಿಧಿಧ್ಯಾಸನ ಯಾವಾಗಲೂ ಅದರ ಚಿತ್ತದಲ್ಲೇ ಇರೋದು, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ನೆನಪಿಸ್ಕೊಳ್ತಾ ಇರೋದು. ಇದರಿಂದ ಪೂರ್ಣ ಜ್ಞಾನ ಬರ್ತದೆ. ಶ್ರೀ ಸಿದ್ಧಾಶ್ರಮದಲ್ಲಿ ಸ್ತ್ರೀ ಪುರುಷ ಭಕ್ತ ಜನರು ನಿತ್ಯದಲ್ಲಿಯೂ ಭೋಜನ ಪದಾರ್ಥಗಳನ್ನು ತಕ್ಕೊಂಡು ಬರುತ್ತಿರುವರು. ಸಿದ್ಧಾರೂಢರ ಆಶ್ರಮದೊಳಗ ಊಟ ಮಾಡ್ಸಕ್ಕ ಜನರು ಏನ್ ಮಾಡ್ತಿದ್ದರಿ, ಅನೇಕ ಸಾಮಗ್ರಿಗಳನ್ನ ತಗೊಂಡ್ ಬರ್ತಿದ್ರು, ಪದಾರ್ಥ. ಅವನ್ನು ಮೊದಲು ಸಿದ್ಧಾರೂಢರಿಗೆ ಸಮರ್ಪಿಸಿ ಅನಂತರ ಎಲ್ಲರೂ ಕೂಡಿ ಶೇಷ ಪ್ರಸಾದವನ್ನು ಭುಂಜಿಸುವರು. ಊಟ ಕಟ್ಕೊಂಡ್ ಬರ್ತಿದ್ರು ಎಲ್ಲಾರು. ಮೊದಲ ಗುರುವಿಗೆ ಅರ್ಪಣೆ ಮಾಡ್ತಿದ್ರು, ಅವ್ರಿಗೆ ಒಂದಿಷ್ಟ ನೈವೇದ್ಯ ತೆಗೆದು ಆಮೇಲೆ ಏನ್ ಮಾಡ್ತಿದ್ದಾರೆ, ಎಲ್ಲಾರು ಕೂಡಿ ತಾವೆಲ್ಲಾರು ತಂದವರು ಮತ್ತೆ ಬಂದವರು ಎಲ್ಲಾರು ಕೂಡಿ ಊಟ ಮಾಡ್ತಿದ್ರು. ಒಂದಾನೊಂದು ದಿವಸ ಅನೇಕ ಭಕ್ತರು ಭೋಜನವಾದ ಬಳಿಕ ಸದ್ಗುರುಗಳ ಸನ್ನಿಧಿಯಲ್ಲಿ ಭಜನೆ ಮಾಡುತ್ತಿದ್ರು. ಬಂದ್ರು, ಊಟ ಕಟ್ಕೊಂಡು ಬಂದ್ರು, ಬಹಳಷ್ಟು ಜನ ಬಂದು ಗುರುವಿಗೆ ಅರ್ಪಣೆ ಮಾಡಿದ್ರು. ಆಮೇಲೆ ತಾವೆಲ್ಲಾರು ಕುತ್ಕೊಂಡು ಊಟ ಮಾಡಿದ್ರು. ಊಟ ಮಾಡಿದ್ಮೇಲೆ ಗುರುಗಳ ಹತ್ರ ಬಂದು ಕೂತು ಭಜನೆಯೊಳಗ ಮಾಡ್ಕೋತ ಕೂತಿದ್ರು. ಸದ್ಗುರುಗಳು ವಿಶ್ರಾಂತಿ ಸ್ಥಾನಕ್ಕೆ ತೆರಳಿದ ಮೇಲೆ ಆ ಜನರು ಕೆರೆ ದಂಡೆಗಿರುವ ವೃಕ್ಷಗಳ ಛಾಯೆಗೆ ಹೋದರು. ಅಲ್ಲಿ ಗಿಡಗಳ ಬುಡಕ್ಕೆ ವಿಶ್ರಾಂತಿ ತಕ್ಕೊಳ್ಳುವ ಸಮಯ. ಏನ್ ಮಾಡಿದ್ದಾರೆ ಗುರುಗಳು, ಸ್ವಲ್ಪ ಹೊತ್ತು ಕೂತು ಭಜನೆ ಮಾಡಿದ್ರು. ಭಜನೆ ಮಾಡಿ ಆಮೇಲೆ ತಮ್ಮ ಆಶ್ರಮದೊಳಗೆ ಹೋಗಿ ಒಂದ್ ಸ್ವಲ್ಪ ವಿಶ್ರಾಂತಿ ತಗೊಳಕತ್ತಿದ್ರು. ಅವಾಗ ಇವ್ರು ಏನ್ ಗೆಳೆಯ ಎಲ್ಲಾ ಬುತ್ತಿ ಕಟ್ಕೊಂಡ್ ಬಂದಿದ್ರಲ್ಲ ಜನ, ಭೋಜನ ಮಾಡಿ ಆ ಗುರುಗಳ ಒಳಗೆ ಹೋದ್ಮೇಲೆ ಅವ್ರು ಏನ್ ಮಾಡಿದಾರ್ರಿ, ಕೆರೆ ದಂಡಿ ಮೇಲೆ ಗಿಡ ಇದ್ದು ಸಾಲ, ಆ ಗಿಡದ ದಂಡಿಗೆ ಹಂಗ ಮಾತಾಡ್ಕೊಂತ ಸ್ವಲ್ಪ ಅಡ್ಡಾದ್ರು. ಕೆಲವು ಚಿಕ್ಕ ಹುಡುಗರು ಆಡುತ್ತಾ ಕೆರೆಯ ಹತ್ತಿರ ಬಂದು ಅತ್ತಿತ್ತ ನೋಡುವಾಗ ಒಂದು ಸರ್ಪವನ್ನು ಕಂಡರು. ಸ್ವಲ್ಪ ಸಣ್ಣ ಹುಡುಗರು ಏನ್ ಮಾಡಿದಾರೆ, ಇವ್ರು ಮಕ್ಕೊಂಡಿದ್ರು ಗಿಡದ ನೆರಳಿಗೆ. ಅಲ್ಲಲ್ಲ ನಾಲ್ಕು ಮಂದಿ ಕೆಲವು ಹುಡುಗರು, ಗಂಡು ಹುಡುಗರು ತಂಡ ಬಂತು ಆಡ್ಕೋತ, ಚಿನ್ನಿ ದಾಂಡು ಅದು ಇದು ಆಡ್ಕೋತ ಚೀರಾಡ್ಕೋತ ಬಂದ್ರು. ಚೀರಾಡ್ಕೋತ ಬರುವಾಗ ದೂರದೊಳಗ ಒಂದು ಸರ್ಪ ಕಂಡ್ರಿ. ಸರ್ಪ ಹಾವು. ಅದು ಸುಮಾರು 4 ಮೊಳ ಉದ್ದವಿದ್ದು ಬಿಸಿಲಿನೊಳಗೆ ಬಿದ್ದಿತ್ತು. 4 ಮೊಳ ಉದ್ದಿತ್ರೆ ಅದು. 4 ಮೊಳ ಉದ್ದನ ಹಾವು ಬಿಸಿಲಾಗ ಸುಮ್ಮನೆ ಬಿದ್ದಿತ್ತು. ಹುಡುಗರು ಆಡಾಕತ್ತಿದ್ದು, ಹಿರಿಯರೆಲ್ಲ ಮಕ್ಕೊಂಡಿದ್ರು. ನೋಡ್ರಿ ಸನ್ನಿವೇಶ ಹೆಂಗದ. ಆಗ ಅವರ ಪೈಕಿ ಒಬ್ಬ ಹುಡುಗ ಆ ಸರ್ಪದ ಹತ್ತಿರ ಹೋಗಿ ಕೌತುಕದಿಂದ ಅದರ ಕಡೆಗೆ ಒಂದು ಕಲ್ಲು ಒಗೆದನು. ಸುಮ್ ಕೂಡ್ತಾವ ಈ ಹುಡುಗರು, ಸುಮ್ ಕೂಡೋ ಮಕ್ಕಳಲ್ಲಿ ಏನ್ ಮಾಡಿದ್ರಿ, ಸಿದ್ಧಾರೂಢರು ಕೋಣೆಯೊಳಗೆ ಹೋಗಿ ಮಕ್ಕೊಂಡವು. ಬಂದ ಭಕ್ತರು ಊಟ ಮಾಡಿ ಗಿಡದ ನೆರಳಿಗೆ ಹೋಗಿ ಮಕ್ಕೊಂಡರು. ಕೆರೆ ದಂಡಿ ಮೇಲೆ ಆಡ್ಕೋತ ಗದ್ದಲ ಮಾಡ್ಕೋತ ಬಂದ ಹುಡುಗರು ಆಡ್ಕೋತ ನಿಂತಾವು. ಅದರೊಳಗಿನ ಒಬ್ಬ ಬಾಲಕ ಏನ್ ಮಾಡ್ದ, ಒಬ್ಬ ಹುಡುಗ ಒಂದು ಕಲ್ಲು ತಗೊಂಡ ಆ ಹಾವಿಗೆ ಹೋಗದ. ಅದು ಮಲ್ಕೊಂಡಿತ್ತು ಬಿಸಿಲಾಗ ತಣ್ಣಗ. ಕೌತುಕದಿಂದ ಅದರ ಕಡೆ ಒಂದು ಕಲ್ಲು ಒಗೆದನು. ಆ ಕಲ್ಲು ಸರ್ಪಕ್ಕೆ ತಾಕಿ ಅದು ಮಹಾ ಕ್ರೋಧದಿಂದ ಹೆಡೆಯನ್ನು ಎತ್ತಿ ಹುಡುಗನನ್ನು ನೋಡಿ, ಅಪ್ಪ ಒಂದ ಕಲ್ಲು ಒಗದು ಹೋಗಿ ಸೀದಾ ಅದಕ್ಕ ಬಿತ್ತರದು ಕಟ್ ಅಂತೇಳಿ. ಸಣ್ಣ ಕಲ್ಲು ಒಗದಾನೆ ಹಂಗಂದ್ರ ಅವ ದೊಡ್ಡದ ಒಗದಾನ. ಕಲ್ಲು ಒಗದಾನ, ಅದು ಕಲ್ಲು ಒಗದಕ್ಕ ಅದಕ್ಕೆ ಹತ್ತಿ ಬಿಡಿದ್ರೆ ಬುಸ್ ಅಂತ ಎದ್ದು ಬಿಡ್ಬೋದು ಹಾವು. ಆ ಕಲ್ಲು ಸರ್ಪಕ್ಕೆ ತಾಕಿ ಅದು ಮಹಾಕ್ರೋಧದಿಂದ ಹೆಡೆಯನ್ನು ಎತ್ತಿ ಹುಡುಗನನ್ನು ನೋಡಿ ತತ್ಕಾಲವೇ ಅವನ ಕಾಲಿಗೆ ಸುತ್ತಿಕೊಂಡು ಬಿಗಿದು ಕಟ್ಟುವಂತಹದ್ದಾಯಿತು.
ಬುಸ್ ಅಂತ ಎತ್ತುದ್ದ ಸುರು 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 ಬಂದು ಅವ್ನ ಕಾಲಿಗೆ ಸುತ್ತಕೊಂಡು ಮೈ ಎಲ್ಲ ಸುತ್ತಕೊಂಡು ಬಿಗಿ ಮಾಡ್ಕೊಂಡ್ಬಿಡ್ತ್ರಿ ಅದು. ಆಮೇಲೆ ಆ ಸರ್ಪವು ಬಹು ಸಿಟ್ಟಿನಿಂದ ಅವನಿಗೆ ಕಡಿಯಲಾರಂಭಿಸಿತು. ಸಿಟ್ಟು ಬಂದ್ಬಿಟ್ಟಿದೆ, ಯಾಕಂದ್ರೆ ಕಲ್ಲು ಹೋಗದಿದ್ರಲ್ಲ, ಹಾವಿನ ದ್ವೇಷ ಕೇಳಿವಲ್ಲ ನಾವೆಲ್ಲ, ಸುಮ್ಮನೆ ಬಿಟ್ಟು ಅಂತ ನಷ್ಟತ್ತ ಹೋಗ್ತಿರ್ತದೆ. ಅದಕ್ಕೆ ಏನಾದ್ರು ತಡವಿದಿಲ್ಲ ನಮ್ಮನ್ನು ಬಿಡಂಗಿಲ್ಲ. ಅದು ಏನು ಮಾಡ್ತಾರೆ, ಸಿಟ್ಟಿನಿಂದ ಅವ್ನು ಕಡಿಯಾಕ ಹತ್ತಿ ಬಿಟ್ಟು, ಹುಡುಗನಾದರೂ ಅದನ್ನು ಬಿಡಿಸಿಕೊಂಡು ಹೋಗಬೇಕೆಂದು ನೋಡಿದರೆ ಆತನ ಶಕ್ತಿ ನಡೆಯದಂತಾಯಿತು. ಹುಡುಗನ ಶಕ್ತಿ ಸಾಲಿಲ್ಲ, ಅದು ಭಾಳ ದೊಡ್ಡದಿತ್ತು, ಅವನು ಬಲವಾಗಿ ಸುತ್ತಿಕೊಂಡು ಬಿಟ್ಟೈತಿ, ಬಿಡಾನ ಬರ್ತದು. ಸರ್ಪವು ಅವನ ಸರ್ವಾಂಗದಲ್ಲಿ ಕಡಿಯುತ್ತಿತ್ತು, ಕೈ, ಕಾಲು, ಹೊಟ್ಟೆ, ಬೆನ್ನು, ಮುಖ ಎಲ್ಲ ಕಡೆ ಕಡಿಯಕತ್ತಿ ಬಿಟ್ಟಿತ್ರಿ ಅದು. ಇದರಿಂದ ಅವನು ವಿಕಳನಾಗಿ ದೀರ್ಘ ಸ್ವರದಿಂದ ರೋದನ ಮಾಡಲಾರಂಭಿಸಿದನು. ಅಶಕ್ತ ಆಗ್ಬಿಟ್ಟ, ದಪ್ಪನೆ ಬಿದ್ದು ಜೋರಾಗಿ ಅಳಾಕತ್ಬಿಟ್ಟ. ಹೆಂಗ್ ಅಳಾಕತ್ತಿದ ಅಂದ್ರೆ ಸುತ್ತಮುತ್ತಲವರದ್ದವರೆಲ್ಲ ಎದ್ದೆದ್ದು ಓಡಿ ಬರಬೇಕು. ಇದನ್ನೆಲ್ಲ ಕಂಡು ಇತರ ಹುಡುಗರು ಏನ ಮಾಡಬೇಕೆಂದು ತೋಚದೆ ಅವನ ತಂದೆ ತಾಯಿಯವರನ್ನು ಕರೆಯುವಂತವರಾದರು. ಉಳಿದ ಹುಡುಗರು ಏನ್ ಮಾಡಿದ್ರಿ, ಇವ್ನ ಹೆಂಗ ಬಿಡಿಸ್ಬೇಕಪ್ಪ ಹಾವು ಅಂತ ತಿಳಿಲಿಲ್ಲ. ಕೈ ಜಾಡಿಸಿದ್ರು, ಕೆಲವು ಜನ ನೋಡ್ಕೊತ ನಿಂತ್ರು, ಕೆಲವು ಜನ ಅವ್ರ ಅಪ್ಪ ಒಂದ್ ಕಡೆ ಓಡಿದ್ರು. ನಿಮ್ಮ ಹುಡುಗ ಹಾವು ಸುತ್ಕೊಂಡೈತಿ, ಬರ್ರಿ ಕಡಿಯಾಕತೈತಿ ಬರ್ರಿ ಅಂತ ಕರೆಯಾಕ ಹೋದ್ರು. ಅವನ ತಂದೆ ತಾಯಿಗಳನ್ನು ಕರೆಯುವಂತವರಾದರು. ಆ ತಂದೆ ತಾಯಿಗಳೇ ಬಂದು ಕಾಲಿಗೆ ಸರ್ಪ ಸುತ್ತಿದ ತಮ್ಮ ಮಗನನ್ನು ನೋಡಿ ಬಹಳ ಕ್ರಾಂತ ಮಾಡಿದರು. ಅವ್ರು ಬಂದ್ರು, ತಂದೆ ತಾಯಿ ಓಡ್ಕೋತ ಬಂದ್ರು, ಮಗನ ಪೂರ ಸುತ್ಕೊಂಡ್ ಬಿಟ್ಟೈತಿ ಹಾವು. ಅದನ್ನು ನೋಡಿದ್ದ ಅಳಾಕ್ ಹಚ್ಚಿಬಿಟ್ರು ಅವರು, ಹೆಂಗೆ ಬಿಡಿಸೋದು ಇವ್ನ ಅಂತೇಳಿ. ಹುಡುಗನ ತಾಯಿಯು ಆತನಿಗೆ, ಬಾರಪ್ಪ ಮಗುವೆ, ನಿನ್ನನ್ನು ನೋಡಿ ನನ್ನ ಜೀವ ಕಸಿವಿಸಿ ಆಗುತ್ತದೆ. ಆ ಹಾವನ್ನು ಅಲ್ಲೇ ಬಿಟ್ಟು ಬೇಗನೆ ಬಾ, ನನ್ನ ಕಾಲುಗಳು ಥರ ಥರ ನಡುಗುತ್ತವೆ, ನಾನು ಬಹಳ ಭಯ ಪಡುತ್ತೇನೆ ಅಂದಳು. ಆಕೆ ಅಂತಾಳ, ಯಪ್ಪ ಮಗನ ಹಾವು ಬಿಟ್ಟು ಬಾ, ದೂರ ಸರಿ, ನೀನು ಹಾವು ಬಿಟ್ಟು ನೀನ್ ಯಾಕೆ ದೂರ ಸರಿವಲ್ಲಿ, ಹಾವು ನಿನ್ನ ಸುತ್ತಕೊಂಡು ನೋಡಿ ನನ್ನ ಕೈ ಕಾಲು ನಡ್ದಾಕತ್ತಾವು, ನನಗೆ ಚಳಿ ಬರ್ಲಿಕ್ಕತ್ತದ, ನನಗೆ ಭಯ ಆಗ್ಲಿಕ್ಕತ್ತದ ಅಂತೇಳಿ ಒಂದೇ ಸಮನೆ ಅಳಾಕತ್ತಿದ್ಲು. ಆಕೆಯ ಗಂಡನಾದರೂ ಭಯದಿಂದ ಅಲ್ಲಿಯೇ ನಿಂತು ಬಿಟ್ಟನು. ತಾಯಿ ಜೋರಾಡಿ ಅಳಾಕತ್ತಾಳ. ತಂದೆ ಏನ್ ಮಾಡಿದನ್ರಿ, ಬಂದು ಆಕೆ ಹಿಂದ ಸುಮ್ಮನೆ ನಿಂತ. ಅವನಿಗೂ ಕೈ ಕಾಲ್ತಿ ಮಾತಾ ಬರವಲ್ಲು ಅವನ ಭಯ. ದೀರ್ಘ ಸ್ವರದಿಂದ ತಾಯಿಯು ಅಳುತ್ತಿದ್ದಳು, ದೊಡ್ಡ ಧ್ವನಿ ತನ್ನ ಅಳಾಕತ್ತಿದ್ಲು ತಾಯಿ. ತಂದೆಯು ಸಮೀಪ ಹೋಗಲಿಕ್ಕೆ ಹೆದರುತ್ತಿದ್ದನು. ತಂದೆನೂ ಹೋಗವಲ್ಲ, ಮಕ್ಕಳ ಮೇಲೆ ಪ್ರೀತಿ ಅದ, ಆದ್ರೆ ಹಾವಲ್ರಿ ಈಗ, ಅವ್ರಿಗೂ ನೋಡಿದ್ರೆ ಅವ್ರಿಗೂ ಸುತ್ತಗೊತ್ತೈತಿ ಅದು. ಈ ತರ ನೆರೆದ ಜನರಾದರೂ ಬಹಳ ವ್ಯಥೆ ಪಟ್ಟವರಾಗಿ ಅತ್ತಿತ್ತ ಗಡಬಡಿಸುತ್ತಿದ್ದರು. ಉಳಿದ ಜನ ಎಲ್ಲ ಬಂದ್ರು, ಮಂದಿ ಕೂಡಿದ್ರು, ಹೆಂಗ ಬಿಡಿಸೋಣ ಅಂತ ಅತ್ತ ನೋಡಕತ್ತಾರ. ಹತ್ತರ ಐತೆನ ಬಡಿಗೆರ ಐತೆನ ಅಂತ ಏನೂ ಸಿಗವಲ್ದು. ಆ ಹುಡುಗನಾದರೂ ಅತ್ತಿತ್ತ ಓಡುತ್ತಾ ಅಲ್ಲಲ್ಲಿ ಏಳುತ್ತಾ ಬೀಳುತ್ತಾ ಎದ್ದು ನಿಂತು ಎಷ್ಟು ಪೇಚಾಟ ಪಟ್ಟದು, ಅವನನ್ನು ಹಾವು ಬಿಡಲೊಲ್ಲದು. ಆ ಹುಡುಗ ಅಪ್ಪ ಒಂದ್ ಕಡೆ ಬರಾಕ್ ಹೋಗ್ತಾನ, ಹೇಳ್ತಾನ, ನಡೆಯಾಕ ಬರವಲ್ದು, ಕಾಲೆಲ್ಲ ಮೈ ತುಂಬ ಸುತ್ಕೊಂಡ್ ಬಿಟ್ಟೈತ್ರಿ. ಏನ್ ಮಾಡುವ, ಹೇಳ್ತಾನ ಬೀಳ್ತಾನ. ಅಪ್ಪ ಒಂದ್ ಕಡೆ ಒಂದ್ ಬರ್ತಾನ, ಜನರ ಹತ್ರ ಒಂದ್ ಬರ್ತಾನ, ಬಿಡಿಸ್ರಿ ಅಂತಾನ, ದೋರ್ಯಾಡಿ ಅಳಾಕಂತಾನ. ಆದ್ರ ಹಾವು ಮಾತ್ರ ಮಿಸ್ಗವಲ್ದು. ಅಳುತ್ತಿದ್ದ ತಾಯಿಯನ್ನು ನೋಡಿ ತಂದೆಯು, ನೀನು ವ್ಯರ್ಥ ಯಾಕೆ ಅಳುತ್ತಿ, ಅವನು ತಿಳಿದು ಸರ್ಪದ ಹತ್ತಿರ ಹೋಗಿದ್ದಾನೆ, ಏನು ಯತ್ನ ಮಾಡಿದ್ರು ಅವನು ಸಾಯುವನು, ಅಳಬೇಡ. ಆಕಿ ಗಂಡ ಅಂತನ್ರಿ, ನೋಡ ನೀ ಸುಮ್ಮನೆ ಆತು ದುಃಖ ಪಡಬೇಡ, ಈಗ ಕಣ್ಣು ಬಾಯಿಸ್ಕೋಬೇಡ, ಟೀಚರ್ ಕಣ್ಣು ಬಾಯಿಸ್ಕೋಬೇಡ, ಏನ್ ಮಾಡಬೇಡ, ತಣ್ಣನಗಾಳಿ. ಅದಕ್ಕೆ ಎಷ್ಟ ಪ್ರಯತ್ನ ಮಾಡಿದ್ರು ಅವನ ಹಾವಿನ ಹತ್ರ ಹೋಗ್ಯಾನ. ಅಳಬೇಡ, ನೀನು ದುಃಖ ಪಡಬೇಡ, ಅವ ತಿಳಿದು ಹಾವಿಗೆ ಹೋಗ್ಯಾನ, ಹಾವಿನ ಹತ್ರ ಹೋಗ್ಯಾನ, ಬಡಿಯಾಕ ಹೋಗ್ಯಾನ. ಅದಕ್ಕೆ ಅದು ಹಾವ ಸುತ್ತಕೊಂಡೈತಿ. ಈಗ ಅವ ಬದುಕಂಗಿಲ್ಲ, ಅವ ಸಾಯೋದು ಗ್ಯಾರಂಟಿ, ಅದಕ್ಕೆ ನೀ ಅಳಬೇಡ, ಗ್ಯಾರಂಟಿ ಅಂತನ್ರಿ. ನೆನಪಾಗ್ಲಿಲ್ಲ. ಇತರ ಜನರು ಶಂಖ ಧ್ವನಿ ಮಾಡುತ್ತಿದ್ದರು, ಎಲ್ಲಾರು ಬಡ್ಕೊಳ್ಳೋದು, ಅಳೋದು, ಚೀರೋದು ಮಾಡಾಕತ್ತಿದ್ರು. ಆದರೆ ಯಾರೊಬ್ಬರಿಗೂ ಸರ್ಪದ ಸಮೀಪ ಹೋಗಲಿಕ್ಕೆ ಧೈರ್ಯವಾಗಲಿಲ್ಲ. ಜನ ಕುಡಿಯಾರ, ಅದು ಒಬ್ಬ ಬಾಯಿ ಮಾಡಾಕತ್ತಾರ, ಬಡಿಗೆ ಹುಡುಕ್ತಾರ, ಹಗ್ಗ ಹುಡುಕ್ತಾರ, ಎಲ್ಲಾ ಮಾಡ್ತಾರ, ಅದು ಸಮೀಪ ಯಾರು ಹೋಗವಲ್ಲ. ಆಗ ಒಬ್ಬರು ಶ್ರೀ ಸಿದ್ಧಾರೂಢರ ಕಡೆಗೆ ಹೋಗಿ ಈ ವರ್ತಮಾನವನ್ನು ಹೇಳಿದರು. ಒಬ್ರು ಯಾರೋ ಪುಣ್ಯಾತ್ಮ ಓಡ್ಕೋತ ಗುರುಗಳ ಕಡೆ ಹೋಗಿ ಗುರುಗಳಿಗೆ ಸುದ್ದಿ ಮುಟ್ಟಿಸಿದರಿ. ಆ ಭಯಾಘನರಾದ ಸಿದ್ಧರು ಇದನ್ನು ನೋಡಿ
ಕೇಳಿದ ಕ್ಷಣವೇ ದಡಬಡಿಸಿ ಓಡಿ ಬಂದು ನೋಡಿದರು. ಜನರೆಲ್ಲ ಬಹಳ ಆಕ್ರಾಂತ ಮಾಡುತ್ತಾ ಸುಮ್ಮನೆ ನೋಡುತ್ತಿದ್ದರು. ಯಾರೊಬ್ಬರು ಒಂದು ಉದ್ದವಾದ ಕಟ್ಟಿಗೆಯನ್ನು ತಂದು ಅದರಿಂದ ಆ ಹಾವನ್ನು ಬಿಡಿಸಲಿಕ್ಕೆ ನೋಡಿದ್ದರು. ಆದರೆ ಅದು ಬಿಡವಲ್ಲದು. ಅಷ್ಟು ಜನರೊಳಗ ಒಬ್ಬ ಪುಣ್ಯಾತ್ಮ ಯಾರ ಉದ್ದನ ಬಡಿಗೆ ತಂದು ಹಿಂಗ ತಿರುಗಿಸಕತ್ತಿದ್ದ. ಆ ಹಾವೇನ ಅವ್ನು ಬಿಟ್ಟು ಸರಿಯಾಕತ್ತಿದ್ದಿಲ್ಲ. ಸಿದ್ಧಾರೂಢರು ಬರ್ತಾರ, ಕರೆದ ತಕ್ಷಣ ಓಡಿ ಬರ್ತಾರ. ಅವರು ಓಡಿ ಬಂದು ನೋಡ್ತಾರ, ಪರಿಸ್ಥಿತಿ ಬಹಳ ಗಂಭೀರ. ಸಮೀಪ ಹೋಗಲಿಕ್ಕೆ ಯಾರೊಬ್ಬರು ಧೈರ್ಯ ಸಾರುತ್ತಿದ್ದಿಲ್ಲ. ಆಕೆ ಸಿದ್ಧರು ಜನರನ್ನು ಹತ್ತಿತ್ತ ಸರಿಸಿ ನೆಟ್ಟಗೆ ಆ ಬಾಲಕನ ಹತ್ತಿರ ಹೋಗಿ ಆ ಹಾವಿನ ಹೆಡೆ ಹಿಡಿದು ಮತ್ತೊಂದು ಹಸ್ತದಿಂದ ಹುಡುಗನನ್ನು ಹಿಡಿಯುವಂತವರಾದರು. ನೋಡ್ರಿ ಗುರುಗಳ ಮಹಿಮಾ ಹೆಂಗದ. ಜನರು ಕೂಡ್ಯಾರ, ಜಗ್ ಮಂದಿ ಕೂಡ್ಯಾರ, ಬಾಯಿ ಮಾಡಾಕತ್ತಾರ, ಬಡಗಿ ಹಿಡ್ದಾರ, ಬಡ್ಕೊಳಕತ್ತಾರ, ಬಾಯಿ ಕರೆ ಹತ್ತು ಒಬ್ರು ಹೋಗಿದ್ದಿಲ್ಲ. ಗುರುಗಳ ಬಂದವರ ಜನರನ್ನ ತರಿಸಿದ್ರು. ಸಮೀಪ ಹೋದ್ರ ಆ ಹುಡುಗನ ಹತ್ರ ಹೋಗಿ ಒಂದು ಕೈಲೆ ಹೆಡೆ ಹಿಡಿದ್ರು, ಅದ್ರದ್ದು ಇನ್ನೊಂದು ಕಡೆ ಮಗನ್ ಹಿಡಿದ್ರು. ಆಮೇಲೆ ಸದ್ಗುರುಗಳು ಆ ಹಾವನ್ನು ಸರಕ್ಕನೆ ಜಗ್ಗಿ ಹುಡುಗನನ್ನು ಬಿಡಿಸಿದರು. ಹಾವು ಹಿಡಿದು ಒಂದು ಕಡೆ ಹುಡುಗನ ಹಿಡಿದ್ರು. ಎರಡೂ ಕೂಡ ಸರಕ್ಕನೆ ಜಗ್ಗಿದ ಕೂಡಲೇ ಹುಡುಗ ಬೇರೆ ಆಯ್ತು, ಸರ್ಪ ಬೇರೆ ಆಯ್ತು, ಬಿಡಿಸಿಬಿಟ್ರು. ಆಮೇಲೆ ಸದ್ಗುರುಗಳು ಹಾವನ್ನು ಸರಕ್ಕನೆ ಜಗ್ಗಿ ಹುಡುಗನನ್ನು ಬಿಡಿಸಿದರು ಮತ್ತು ಹಾವನ್ನು ದೂರ ಚೆಲ್ಲಿದರು. ಅದು ಅಲ್ಲಿ ನಿಶ್ಚೇಷ್ಟಿತವಾಗಿ ಬಿದ್ದು ಬಿಟ್ಟಿತ್ತು. ಅದು ಶಕ್ತಿ ಕಳ್ಕೊಂಡವ್ರ ಹಂಗ ಹಾವು ಏನ್ ಮಾಡ್ತ್ರಿ, ಬಿದ್ದು ಬಿಡ್ತು. ಹುಡುಗನ್ನ ಬದುಕಿಸಿದ್ರು. ಹೇ ಶ್ರೋತೃ ಜನಗಳಿರ, ನೋಡಿರಿ, ಲೋಕದಲ್ಲಿ ಇದೇ ರೀತಿ ಇರುತ್ತದೆ. ಜಗತ್ತಿನೊಳಗ ಇಂಥವು ಅನೇಕ ನಡೀತಾವು. ತಂದೆ ತಾಯಿಗಳಿಗೆ ಮಗನ ಮೇಲೆ ಪ್ರೇಮವಿರುತ್ತದೆ, ಆದರೆ ಸಂಕಟದಲ್ಲಿ ರಕ್ಷಿಸುವುದಕ್ಕೆ ಅವರು ಬರುವುದಿಲ್ಲ. ತಂದೆ ತಾಯಿ ಮಕ್ಕಳ ಮೇಲೆ ಪ್ರೀತಿ ಇರಂಗಿಲ್ಲೇನ್ರಿ? ಪ್ರೀತಿ ಅದ. ಅವ್ರಿಗೆ ಪ್ರೀತಿ ಇದ್ದಿದ್ದಿಲ್ಲ, ಮಗನ ಮೇಲೆ ಪ್ರೀತಿ ಇತ್ತು. ಬಂದ್ರು, ನೋಡಿದ್ರು, ಅಪ್ಪಂತಾನ ಅವ ಹೆಂಗಾದ್ರು ಸಾಯ್ತಾನ, ಮಾಡ್ಯಾನ, ಮಗ ಬಿಟ್ಟು ಬಿಡು, ಅಳಬೇಡ. ತಾಯಿ ಬಡ್ಕೊಂಡು ಅಳಾಕತ್ತಾರ, ಕಡೆ ಸಮೀಪ ಹೋಗವಳ್ಳು. ಜನ ನಿಂತು ನೋಡಾಕತ್ತಾರ, ಜೋರ್ ಧ್ವನಿ ಮಾಡಾಕತ್ತಾರ, ಕಟಲಿಲ್ಲೇ ಬಿಡ್ಸಾಕತ್ತಾರ. ಖರೆ ಯಾರೊಬ್ರು ಸಮೀಪ ಹೋಗಿ ಹಾವನ್ನ ಹಿಡಿಯವಲ್ರು, ಆ ಹುಡುಗನ್ ಮುಟ್ಟವಲ್ರು. ಯಾಕ? ಭಯ, ಜೀವದ ಭಯ. ರಕ್ಷಿಸಾಕ ಕಷ್ಟದಲ್ಲಿ ಯಾರೂ ಬರೋದಿಲ್ಲ. ನಮ್ಮ ಜೀವನದಾಗ ಕಷ್ಟ ಬಂದಾಗ ನಾವಂತೀವಿ, ನಮ್ಮ ಅಣ್ಣ ಹಂಗದ, ನಮ್ಮ ಅಕ್ಕ ಹಂಗದ, ನಮ್ಮ ದೊಡ್ಡಪ್ಪ ಹಂಗದ. ಯಾರು ನಮಗ್ ಕಷ್ಟ ಬಂದಾಗ ಬರಲ್ಲ, ನಮಗ್ ನಾವೇ ಅನುಭವಿಸ್ಬೇಕು. ಆ ಹೊತ್ತಿನ ಕಷ್ಟ ಬಂದಾಗ ಬರೋರು ಯಾರು ಅಂದ್ರ ಸದ್ಗುರುನಾಥನೊಬ್ಬನೇ ನಿಜವಾದ ಮಿತ್ರನಾಗಿರುತ್ತಾನೆ. ಕಷ್ಟಗಳು ಬಂದಾಗ ನಮ್ಮ ಮಿತ್ರ ಯಾರಪ್ಪ, ನಮ್ಮ ಗೆಳೆಯ ಯಾರು, ನಮಗ ಅತ್ಯಂತ ಒಳ್ಳೆಯ ಬಂಧು ಯಾರು ಅಂದ್ರ ಸದ್ಗುರುನಾಥ. ತಮ್ಮ ಕಾರ್ಯವಾಗುವ ತನಕ ಜನರು ನನ್ನವನು ಎನ್ನುತ್ತಾರೆ. ಹೌದಲ್ರಿ? ಜನ ಹೆಂಗಿರ್ತಾರ ಅಂದ್ರ ತಮ್ಮ ಕೆಲಸ ಆಗೋ ತನಕ ನನಗೆ ನಮ್ಮವ್ರೇ, ನಮ್ಮ ಓಣಿ ಅನ್ನೋರು, ನಮ್ಮ ಊರ ಅನ್ನೋರು, ನಮ್ಮ ಜಿಲ್ಲಾದವ್ರು ಅಂತಾರ. ಆದರೆ ಸಂಕಟ ಪ್ರಾಪ್ತವಾದಾಗೆ ಸದ್ಗುರುನಾಥನ ಹೊರತು ಮತ್ತಾರೂ ಬರುವುದಿಲ್ಲ. ಕಷ್ಟ ಬಂದಾಗ ಸದ್ಗುರುನಾಥನ ಹೊರತು ಮತ್ತಾರೂ ಬರುವುದಿಲ್ಲ. ವಿಪತ್ತಿನೊಳಗೆ ರಕ್ಷಿಸುವಂತ ಸದ್ಗುರು ಒಬ್ಬನೇ ಸ್ನೇಹಿಯಾಗಿರುತ್ತಾನೆ. ಕಷ್ಟಗಳು ಬಂದಾಗ ಗುರು ಒಬ್ಬನೇ ನಮಗ ರಕ್ಷಣೆ ಮಾಡುವಂಥವನಾಗಿರುತ್ತಾನೆ. ಆತನನ್ನು ಆಶ್ರಯಿಸಿದರೆ ನಾವು ಎಂದೂ ದುಃಖವನ್ನು ಕಾಣೆವು. ಜೀವರನ್ನು ದುಃಖದೊಳಗಿಂದ ಪಾರ ಮಾಡುವ ಉದ್ದೇಶವೇ ಅವನ ಅವತಾರವಾಗಿರ್ತದೆ. ಯಾಕ ಪರಮಾತ್ಮ ಶಿವನು ಯಾಕ ಸದ್ಗುರುನಾಥ ಸಿದ್ಧಾರೂಢನ ಅವತಾರದಲ್ಲಿ ಬಂದಾನಂದ್ರ ಜನರಲ್ಲಿ ಭಕ್ತಿ ಭಾವನೆಯನ್ನು ಬೆಳೆಸಲಿಕ್ಕೆ, ಸಂಸಾರದ ವ್ಯಾಮೋಹವನ್ನು ಬಿಡಿಸಲಿಕ್ಕೆ ಮತ್ತು ಸಂಕಟ ಸಮಯದಲ್ಲಿ ಇದ್ದಾಗ ಎಲ್ಲರನ್ನು ಉದ್ಧಾರ ಮಾಡುವುದಕ್ಕೆ, ಸಂಕಟದಿಂದ ಪಾರು ಮಾಡುವುದಕ್ಕ ಗುರುನಾಥ ಬಂದಾನ. ಆದ್ದರಿಂದ ಎಲ್ಲಿ ತನಕ ಮರಣ ಸಮೀಪ ಬರುವುದಲ್ಲಿವೋ ಅಷ್ಟರಲ್ಲಿ ಆತನ ಚರಣಗಳನ್ನು ಹಿಡಿಯಿರಿ. ಅದಕ್ಕ ಎಲ್ಲಾರ್ಗೂ ಏನ್ ಹೇಳ್ತಾರವ ಅಂದ್ರ, ಎಲ್ಲಿ ತನಕ ಮರಣ ಸಮೀಪ ಬಂದಿಲ್ಲವೋ, ನಮ್ಮ ಸಮೀಪ ಮರಣ ಇನ್ನೂ ಬಂದಿಲ್ಲ ಅಂತೀವೋ ಅಲ್ಲಿ ತನಕ ನಾವು ಚರಣಗಳನ್ನ ಹಿಡ್ಕೋಬೇಕು. ಯಾರ ಚರಣಗಳನ್ನ? ಸದ್ಗುರುವಿನ ಚರಣ. ಆತನು ದಯಾಳು ಇದ್ದಾನೆ, ದೋಷ ಗುಣಗಳನ್ನು ನೋಡುವವನಲ್ಲ. ಅವ ಕಲ್ಲು ಹೊಡೆದಾನ, ನಮಗೂ ಮಠದಿಂದ ಬಂದವ್ರಿಗೆ ಕಾಡ್ಯಾನ, ಗದ್ಲಾ ಮಾಡ್ಯಾನ, ನಿದ್ದಿ ಬಿಡಿಸ್ಯಾನ ಅಂತಾವೆಲ್ಲಾರು ನೋಡಿದ್ರನ್ರಿ ಅವ್ರು ಗುರುಗಳು. ಅದನ್ನೇನು ವಿಚಾರ ಮಾಡ್ಲಿಲ್ಲ ಅವರು. ಹುಡುಕ ಹಾವು ಸುತ್ಕೊಂಡೈತ್ರಿ ಅನ್ಕೊಳ್ಳಿ, ಸೀದಾ ಬಂದ್ರು, ಯಾವ ಜಾತಿಯ ಮಾವ, ಯಾವ ಜಾತಿ ಹುಡುಗದು, ಅವ್ರ ತಂದೆ ತಾಯಿ ಯಾರು, ಎಂತ ಕುಲಕ ಸುದ್ ಮಾಡ್ತಾರ, ಅವ್ರ ಉದ್ಯೋಗ ಏನು, ಇದನ್ನೆಲ್ಲ ಕೇಳಿದ್ರನ್ ಅವ್ರು? ಏನೂ ಕೇಳಿಲ್ಲ. ಸೀದಾ ಮಠದಿಂದ ಎದ್ದು ಬಂದ್ರು, ವಿಶ್ರಾಂತಿಯೊಳಗಿದ್ದವ್ರು ಎದ್ದು ಬಂದ್ರು, ಬಡ ಬಡ ಬಂದ್ರು, ಹಾವನ್ನ ಬಾಲಕನ ಸರಿಸಿಬಿಟ್ರು. ಅಂದ್ರೆ ಒಳ್ಳೇದು ಮಾಡೋದಷ್ಟೇ ಗುರುವಿನ ಕೆಲಸ. ಅವನ ಸರ್ವಾಂಗದಲ್ಲೇ ಸರ್ಪದಂಶಗಳು ಕಾಣಿಸುತ್ತಿದ್ದವು. ಅನೇಕ ಕಡೆ ಕಡದು ಬಿಟ್ಟಿತ್ತಲ್ರಿ, ಎಲ್ಲಾ ಕಡೆ ವಿಷ ಏರ್ಬಿಟ್ಟಿತ್ತು. ಆಮೇಲೆ ಸದ್ಗುರುಗಳು
ಹುಡುಗನ ಮೈ ಮೇಲೆಲ್ಲ ತಮ್ಮ ಅಮೃತ ಹಸ್ತವನ್ನು ಎಳೆದ ಮಾತ್ರದಿಂದ ಅವನು ಸ್ವಸ್ಥನಾದನು. ತಮ್ಮ ಕೈ ಆಡಿಸಿದ್ರು, ಎಲ್ಲೆಲ್ಲಿ ಹಾವು ಕಡ್ದಿತ್ತು ಹೊಟ್ಟೆಗೆ, ಬೆನ್ನಿಗೆ, ತಲೆಗೆ, ಹಣಿಗೆ, ಕಣ್ಣಿಗೆ, ಅಲ್ಲೆಲ್ಲ ಕಡೆ ತಮ್ಮ ಅಮೃತ ಹಸ್ತವನ್ನ ಮೈ ಮೇಲೆ ಓಡಿಸಾಡಿದ್ರು. ಅದು ಕೂಡ್ಲೆನ ಆತನ ಶರೀರ ಆರಾಮ ಹಾಕೋತ ಹೋತು. ಮಹಾತ್ಮರು ಹುಡುಗನ ಕೈ ಹಿಡಿದ ಮಠದೊಳಗೆ ಕರೆದುಕೊಂಡು ಹೋಗಿ ಆತನ ಶರೀರಕ್ಕೆ ಪ್ರಸಾದ ವಿಭೂತಿ ಹಚ್ಚಿದರು. ಮಠಕ್ಕೆ ಕೈ ಹಿಡಿದು ಕರ್ಕೊಂಡು ಹೋದ. ಆ ಹೊತ್ನ್ಯಾಗ ಅವರು ಯಾ ಜಾತಿಯವ, ಇವ ಮುಟ್ಲೇಬೇಡ, ಇವ ಯಾ ಧರ್ಮದವ, ಹಿಡಿಲೇಬೇಡ, ಇವ್ನ ಒಳಗೆ ಕರ್ಕೊಂಡು ಹೋಗ್ಲೇಬೇಡ, ಏನು ವಿಚಾರ ಮಾಡಿಲ್ಲ. ಕೈ ಹಿಡಿದ್ರು, ಒಳಗೆ ಕರ್ಕೊಂಡು ಹೋದ್ರು, ವಿಭೂತಿ ಹಚ್ಚಿದ್ರು. ಎಲೆ ಬಾಳ, ನಿನಗೆ ಇನ್ನು ಮೇಲೆ ಈ ಸರ್ಪದಂಶದ ಭೀತಿ ಹೋಯಿತು, ಸ್ವಸ್ಥ ಚಿತ್ತದಿಂದ ಇರು ಎಂದು ಕೃಪಾವಚನವನ್ನು ದಯಪಾಲಿಸಿರು. ಇನ್ನು ಮೇಲೆ ಜೀವನ ಪರ್ಯಂತ ನಿನಗ ಸರ್ಪದ ಭೀತಿನೇ ಇಲ್ಲ ನೋಡಪ್ಪ, ಹಾವಿನ ಭೀತಿನೇ ಇಲ್ಲ, ನೀನು ಆರಾಮಾಗಿ ಬಿಟ್ಟಿ ಈಗ ಅಂತ ಹೇಳಿ ಧೈರ್ಯವನ್ನು ತುಂಬಿದ್ರು, ಕೃಪಾವಚನವನ್ನು ದಯಪಾಲಿಸಿದರು. ಇಂಥ ದಯಾಳುವಾದ ಸದ್ಗುರು ರಾಯನು ದೀನ ಅನಾಥರನ್ನು ರಕ್ಷಣೆ ಮಾಡುತ್ತಾನೆ. ಯಾರು ದೀನರದಿವೋ, ಯಾರು ಅನಾಥರದಿವೋ, ಯಾರಿಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿವೋ ಅವರಿಗೆ ಗುರುನಾಥ ಬಂದು ರಕ್ಷಣೆಯನ್ನು ಮಾಡ್ತಾನೆ. ಅಭಯದಾತನೆಂಬ ತನ್ನ ಬಿರುದನ್ನು ಆತನು ಸದಾ ಜತನ ಮಾಡಿಕೊಂಡಿರುತ್ತಾನೆ. ಅಭಯದಾತ ಅಂದ್ಬಿಟ್ಟನವ, ನಾನು ಜಗತ್ತಿನ ಕಲ್ಯಾಣಕ್ಕೆ ಬಂದೀನಿ, ನಾನು ಜಾತಿ ಧರ್ಮ ನೋಡಂಗಿಲ್ಲ, ಹೆಣ್ಣು ಗಂಡು ನೋಡಂಗಿಲ್ಲ, ಮೇಲು ಕೀಳು ನೋಡಂಗಿಲ್ಲ, ನನ್ನ ಭಕ್ತರವರು ನನ್ನ ಭಕ್ತರಲ್ಲ ಅನ್ನೋದನ್ನ ನೋಡೋದಿಲ್ಲ, ಒಂದೇ ಮನಸ್ಸಿನಿಂದ ನನ್ನನ್ನು ಕರೆದ್ರೆ ನಾ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದ. ಆ ಮಾತು ನಂಗ ಅಭಯವನ್ನ ಕೊಟ್ಟಂಗ, ವಚನವನ್ನ ಕೊಟ್ಟಂಗ ಅವ ನಡ್ಕೊಂಡು ಹೋಗ್ತಿದ್ದ, ತನ್ನ ಮಾತನ್ನು ತಾನು ಉಳಿಸ್ಕೊತಿದ್ದ ಸದ್ಗುರುನಾಥ ಅಂತ ಹೇಳೋದ್ರೊಂದಿಗೆ 16ನೇ ಅಧ್ಯಾಯದ ಪ್ರಾರಂಭದ ಕೆಲವು ನುಡಿಗಳನ್ನ ಇಲ್ಲಿಗೆ ಕೇಳಿಕೊಂಡು ಅಮೃತ ವಚನವನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಾಳೆ ಈ ಕಥೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗ ಬಹಳ ಇಷ್ಟವಾಗುವಂಗ ಕುತೂಹಲಕಾರಿಯಾಗ್ಯದರಿ. ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ಇನ್ನೂ ಸ್ವಲ್ಪ ಬೇಗ, ಇವತ್ತು ಭಾಳ ಲಘು ಬಂದಿರಿ ಎಲ್ಲಾರು, ಭಾಳ ಖುಷಿಯಾಗ್ಯದ ನಮಗ. ಅದಕ್ಕೆ ನಾಳೆ ಇನ್ನೊಂದು ಸ್ವಲ್ಪ ಲಘು ಬಂದ್ಬಿಡೋಣ, ಎಲ್ಲರೂ ಕೂಡಿ ಈ ಕಥನವನ್ನ ಕೇಳೋಣ ಅಂತ ಹೇಳ್ತಾ ಇಲ್ಲಿಗೆ ಮಂಗಳವನ್ನು ಕೊಡ್ತಾ ಇದ್ದೀವಿ. ಜೈ ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಭಗವಾನ್ ಕಿ, सकल साधु संत महाराज की, श्री हुड़ेद महालक्ष्मी माता की।